ಸ್ಲೈಡ್ 1. ನನ್ನ ಪ್ರೀತಿಯ ಯುವ ಮಿತ್ರರೇ, ನೀವೆಂದಾದರೂ ಯೋಚಿಸಿದ್ದೀರಾ? ಒಬ್ಬ ವ್ಯಕ್ತಿ ಬಿರುಗಾಳಿಯನ್ನೇ ಅಪ್ಪಿಕೊಳ್ಳುವ ಶಕ್ತಿಯನ್ನು ಹೊಂದಿರಲು ಸಾಧ್ಯವೇ? ಕೇವಲ ಒಬ್ಬ ವ್ಯಕ್ತಿ ಇಡೀ ರಾಷ್ಟ್ರದ ಸಿದ್ಧಾಂತವನ್ನೇ ಬದಲಿಸಬಲ್ಲನೆ? ಇಂದು ನಾವು ಅಂತಹ ಒಬ್ಬ ನಕ್ಷತ್ರ ಚಿಹ್ನೆ ವೀರ ಸನ್ಯಾಸಿ ನಕ್ಷತ್ರ ಚಿಹ್ನೆಯ ಜೀವನಗಾಥೆಯನ್ನು ನೋಡಲಿದ್ದೇವೆ. ಅವರೇ ಸ್ವಾಮಿ ವಿವೇಕಾನಂದರು. ಸ್ಲೈಡ್ 2. ನಮ್ಮ ಮಾತೃಭೂಮಿ ಭಾರತ. ಎಲ್ಲಿ ನೋಡಿದರೂ ಸಂತರ ವಾಣಿ ಮತ್ತು ಋಷಿಮುನಿಗಳ ತಪಸ್ಸಿನ ದಿವ್ಯತೆ ತುಂಬಿದೆ. ಸ್ವಾಮೀಜಿಯವರು ಈ ಭವ್ಯ ಪರಂಪರೆಯ ಮತ್ತು ಆಧುನಿಕ ಸನಾತನ ಹಿಂದೂ ಧರ್ಮದ ಧ್ವಜಧಾರಿಗಳು. ಅವರು ಕೇವಲ ಕಾವಿ ಬಟ್ಟೆ ಧರಿಸಿದ ಸನ್ಯಾಸಿಯಾಗಿರಲಿಲ್ಲ. ಅವರು ಯುವಶಕ್ತಿಯ ಸ್ಫೂರ್ತಿಯ ಸೆಲೆ ಮತ್ತು ರಾಷ್ಟ್ರ ನಿರ್ಮಾಣದ ಶಿಲ್ಪಿ. ಅವರ ವ್ಯಕ್ತಿತ್ವವು ಧೈರ್ಯ, ಜ್ಞಾನ ಮತ್ತು ಕರ್ಮಗಳ ನಕ್ಷತ್ರ ಚಿಹ್ನೆ ತ್ರಿವೇಣಿ ಸಂಗಮ ನಕ್ಷತ್ರ ಚಿಹ್ನೆವಾಗಿತ್ತು. ಸ್ಲೈಡ್ 3. ಅವರು ಸದಾ ಹೇಳುತ್ತಿದ್ದರು, ಏಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಮಕ್ಕಳೇ, ಜೀವನದ ಪಂದ್ಯದಲ್ಲಿ ನೀವು ಗೆಲ್ಲಬೇಕೆಂದರೆ ಅವರ ಜೀವನ ಚರಿತ್ರೆಯೇ ನಮ್ಮ ಯಶಸ್ಸಿನ ಸುವರ್ಣ ಸೂತ್ರ. ಹಾಗಾದರೆ ಬನ್ನಿ, ಈ ಮಹಾಪುರುಷನ ಜೀವನ ಪಯಣವನ್ನು ನಾವು ಕಣ್ತುಂಬಿಕೊಳ್ಳೋಣ. ಸ್ಲೈಡ್ 4. ಈ ತೇಜಸ್ವಿ ಪುತ್ರನ ಜನನಕ್ಕೂ ಮುನ್ನ ತಾಯಿ ಭುವನೇಶ್ವರಿ ದೇವಿಯವರು ಶಿವನಿಗೆ ಅಪಾರವಾದ ಭಕ್ತಿ ಮತ್ತು ತಪಸ್ಸನ್ನು ಸಲ್ಲಿಸಿದ್ದರು. ಸ್ಲೈಡ್ 5. ಕಾಶಿ ವಿಶ್ವೇಶ್ವರನ ಕೃಪೆಯಿಂದ ಕೊನೆಗೂ ಆ ಶುಭ ಮುಹೂರ್ತ ಬಂದಿತು. ಮಗುವಿಗೆ ವೀರೇಶ್ವರ ಎಂದು ಹೆಸರಿಡಲಾಯಿತು. ಆದರೆ ಪ್ರೀತಿಯಿಂದ ತಾಯಿ ಮಗನನ್ನು ಬಿಲೆ ಎಂದು ಕರೆಯುತ್ತಿದ್ದರು. ಸ್ಲೈಡ್ 6. ನೋಡಿ, ಪ್ರಕೃತಿಯು ಎಂತಹ ಅದ್ಭುತವಾದ ಸಮಯವನ್ನು ಆಯ್ಕೆ ಮಾಡಿತ್ತು. ಅಂದು ನಕ್ಷತ್ರ ಚಿಹ್ನೆ ಮಕರ ಸಂಕ್ರಾಂತಿ ನಕ್ಷತ್ರ ಚಿಹ್ನೆಯ ಶುಭ ದಿನ. ಸೂರ್ಯನು ಉತ್ತರಾಯಣಕ್ಕೆ ಪ್ರವೇಶಿಸುತ್ತಿದ್ದ ಆ ಪವಿತ್ರ ಗಳಿಗೆಯಲ್ಲಿ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಲು ಈ ಮಗು ಸೂರ್ಯನಂತೆಯೇ ಭೂಮಿಗೆ ಬಂದಿಳಿಯಿತು. ಸ್ಲೈಡ್ 7. ಜನವರಿ 12, 1863 ರಂದು ಇವರು ಜನಿಸಿದರು. ಕೇವಲ 39 ವರ್ಷಗಳ ಅಲ್ಪಾವಧಿಯ ಬದುಕು. ಆದರೆ ಈ ಅಲ್ಪ ಕಾಲದಲ್ಲೇ ಅವರು ಭಾರತದ ಆಧ್ಯಾತ್ಮಿಕ ವಿಜಯದ ಪತಾಕೆಯನ್ನು ವಿಶ್ವ ಭೂಪಟದಲ್ಲಿ ಎಷ್ಟು ಎತ್ತರಕ್ಕೆ ಹಾರಿಸಿದರೆಂದರೆ ಕಾಲವೇ ಒಂದು ಕ್ಷಣ ಸ್ತಬ್ಧವಾಗಿ ನಿಂತುಬಿಟ್ಟಿತು. ಸ್ಲೈಡ್ 8. ಕೋಲ್ಕತ್ತಾದ ಶಿಮುಲಿಯಾ ಪ್ರದೇಶದ ಸುಸಂಸ್ಕೃತ ಮತ್ತು ಶ್ರೀಮಂತ ಕುಟುಂಬದಲ್ಲಿ ಅವರು ಜನಿಸಿದರು. ಮಕ್ಕಳೇ, ಇಲ್ಲಿ ನೋಡಿ, ಇದು ಸ್ವಾಮೀಜಿಯವರು ಜನಿಸಿದ ಮನೆ. ಸ್ಲೈಡ್ 9. ಇದು ಆ ಮನೆಯ ಒಳಗಿನ ನೋಟ. ಇಂದು ಇದನ್ನು ಅತ್ಯಂತ ಪವಿತ್ರ ಸ್ಥಳವಾಗಿ ಸಂರಕ್ಷಿಸಲಾಗಿದೆ. ನೀವು ಎಂದಾದರೂ ಕೋಲ್ಕತ್ತಾಕ್ಕೆ ಹೋದರೆ ಖಂಡಿತವಾಗಿಯೂ ಈ ಪುಣ್ಯ ಸ್ಥಳಕ್ಕೆ ಭೇಟಿ ನೀಡಬೇಕು. ಸ್ಲೈಡ್ 10. ಅವರ ಬಾಲ್ಯದ ಹೆಸರು ನರೇಂದ್ರನಾಥ. ತಂದೆ ವಿಶ್ವನಾಥ ದತ್ತ ಅವರು ಪ್ರಸಿದ್ಧ ವಕೀಲರಾಗಿದ್ದರು. ನರೇಂದ್ರನಿಗೆ ತರ್ಕಬದ್ಧ ಚಿಂತನೆ ಮತ್ತು ಆಧುನಿಕ ದೃಷ್ಟಿಕೋನವು ತಂದೆಯಿಂದಲೇ ಲಭಿಸಿತು. ಪ್ರತಿಯೊಂದನ್ನೂ ಸತ್ಯದ ಆಧಾರದ ಮೇಲೆ ಪರೀಕ್ಷಿಸುವ ಮತ್ತು ಪ್ರಶ್ನಿಸುವ ಮನೋಭಾವವು ಅವರಿಗೆ ತಂದೆಯಿಂದ ಬಳುವಳಿಯಾಗಿ ಬಂದಿತ್ತು. ಸ್ಲೈಡ್ 11. ತಾಯಿ ಭುವನೇಶ್ವರಿ ದೇವಿಯವರಿಗೆ ದೇವರಲ್ಲಿ ಅಚಲವಾದ ನಂಬಿಕೆಯಿತ್ತು. ನರೇಂದ್ರನ ಮನಸ್ಸಿನಲ್ಲಿ ನಿರ್ಭಯತೆ, ಸದಾಚಾರ ಮತ್ತು ಉನ್ನತ ಮೌಲ್ಯಗಳ ಬಲವಾದ ಅಡಿಪಾಯವನ್ನು ಹಾಕಿದವರು ಅವರೇ. ಖಂಡಿತ, ನರೇಂದ್ರನ ಬಾಲ್ಯದ ಸಂಸ್ಕಾರಗಳು ಮತ್ತು ಅವರ ಅಸಾಧಾರಣ ಏಕಾಗ್ರತೆಯ ಕುರಿತಾದ ಈ ಸ್ಲೈಡ್ಗಳ ಕನ್ನಡ ಭಾವಾನುವಾದ ಇಲ್ಲಿದೆ. ಸ್ಲೈಡ್ 12. ಬಾಲ್ಯದಲ್ಲಿ ತಾಯಿ ಭುವನೇಶ್ವರಿ ದೇವಿ ನರೇಂದ್ರನನ್ನು ಮಡಿಲಲ್ಲಿ ಕೂರಿಸಿಕೊಂಡು ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಹೇಳುತ್ತಿದ್ದರು. ಆ ಕಥೆಗಳಲ್ಲಿದ್ದ ಧೈರ್ಯ ಮತ್ತು ನೈತಿಕ ಮೌಲ್ಯಗಳು ನರೇಂದ್ರನ ಎಳೆಯ ಮನಸ್ಸಿನ ಮೇಲೆ ಗಾಢವಾಗಿ ಅಚ್ಚೊತ್ತಿದವು. ಇದರಿಂದಲೇ ಅವರಿಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಪಾರ ಗೌರವ ಮೂಡಿತು. ಸ್ಲೈಡ್ 13. ಕೇವಲ 7 ವರ್ಷದವನಿರುವಾಗಲೇ ನರೇಂದ್ರ ಅನೇಕ ಸಂಸ್ಕೃತ ಶ್ಲೋಕಗಳನ್ನು ಕಂಠಪಾಠ ಮಾಡಿದ್ದರು. ಶ್ರೀರಾಮನ ಆದರ್ಶ, ಹನುಮಂತನ ಶಕ್ತಿ ಮತ್ತು ಶಿವನ ಮೇಲಿದ್ದ ಭಕ್ತಿ ಅವರಿಗೆ ಅತ್ಯಂತ ಪ್ರಿಯವಾಗಿದ್ದವು. ಸ್ಲೈಡ್ 14. ಬಾಲ್ಯದಲ್ಲಿ ಬಿಲೆ ನರೇಂದ್ರ ಬಹಳ ತುಂಟ ಮತ್ತು ಚಟುವಟಿಕೆಯಿಂದ ಕೂಡಿದ ಮಗುವಾಗಿದ್ದನು. ಅವನ ಚೇಷ್ಟೆಗಳು ಮಿತಿಮೀರಿದಾಗ ತಾಯಿ ಅವನ ತಲೆಯ ಮೇಲೆ ನೀರು ಸುರಿಯುತ್ತಾ ಶಿವ ಶಿವ ಎಂದು ಮಂತ್ರ ಪಠಿಸುತ್ತಿದ್ದರು. ಅಚ್ಚರಿಯೆಂದರೆ ಆ ನಾಮಸ್ಮರಣೆಯನ್ನು ಕೇಳುತ್ತಿದ್ದಂತೆಯೇ ಬಿಲೆ ತಕ್ಷಣ ಶಾಂತನಾಗುತ್ತಿದ್ದನು. ಮಕ್ಕಳೇ, ನಮ್ಮ ಮನಸ್ಸಿನ ಚಂಚಲತೆಯನ್ನು ನಿಯಂತ್ರಿಸಿ ಶಾಂತಿ ಪಡೆಯಲು ಮಂತ್ರ ಪಠನೆ ಮತ್ತು ಧ್ಯಾನ ಎಷ್ಟು ಮುಖ್ಯ ಎಂಬುದಕ್ಕೆ ಇದೇ ಸಾಕ್ಷಿ.
ಸ್ಲೈಡ್ 15. ಒಮ್ಮೆ ನರೇಂದ್ರ ಧ್ಯಾನದಲ್ಲಿ ಮಗ್ನನಾಗಿದ್ದಾಗ ಅಲ್ಲಿಗೊಂದು ಭಯಾನಕ ನಾಗರಹಾವು ಬಂದಿತು. ಜೊತೆಯಲ್ಲಿದ್ದ ಮಕ್ಕಳೆಲ್ಲ ಹಾವು ಹಾವು ಎಂದು ಕಿರುಚುತ್ತಾ ಓಡಿಹೋದರು. ಆದರೆ ನರೇಂದ್ರ ಎಷ್ಟು ಗಾಢವಾದ ಧ್ಯಾನದಲ್ಲಿದ್ದರೆಂದರೆ ಹಾವು ಬಂದು ಹೋದದ್ದೇ ಅವರಿಗೆ ತಿಳಿಯಲಿಲ್ಲ. ಅಂತಹ ಅಪ್ರತಿಮ ಏಕಾಗ್ರತೆ ಅವರದ್ದಾಗಿತ್ತು. ಮಕ್ಕಳೇ, ಇಂದಿನ ಮೊಬೈಲ್ ಪ್ರಪಂಚದ ಗದ್ದಲದಲ್ಲಿ ನಮಗೆ ಇಂತಹ ಏಕಾಗ್ರತೆಯ ಅವಶ್ಯಕತೆ ತುಂಬಾ ಇದೆ ಅಲ್ಲವೇ? ನಾವು ಬಾಲ್ಯದಿಂದಲೇ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಬೇಕು. ಸ್ಲೈಡ್ 16. ಒಮ್ಮೆ ಅಡುಗೆ ಮಾಡುವಾಗ ತಾಯಿ ನರೇಂದ್ರನ ಬಳಿ ಚಾಕುವನ್ನು ಕೇಳಿದರು. ನರೇಂದ್ರನು ಅಮ್ಮ, ಈ ಚಾಕು ತಗೋ ಎಂದು ನೀಡಿದನು. ಆಗ ತಾಯಿ ಏನು ನೋಡಿದರು ಗೊತ್ತೇ? ನರೇಂದ್ರನು ಚಾಕುವಿನ ಹರಿತವಾದ ಭಾಗವನ್ನು ತನ್ನ ಕೈಯಿಂದ ಹಿಡಿದು ಮರದ ಹಿಡಿಕೆಯನ್ನು ತಾಯಿಯ ಕಡೆಗೆ ನೀಡುತ್ತಿದ್ದನು. ತನ್ನ ತಾಯಿಯ ಕೈಗೆ ಚಾಕು ಚುಚ್ಚಬಾರದು ಎಂಬ ಅತೀವ ಕಾಳಜಿ ಅವನದ್ದಾಗಿತ್ತು. ಇದನ್ನು ಕಂಡು ತಾಯಿಯ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ಬಂದವು. ತನ್ನ ಮಗ ಕೇವಲ ಬುದ್ಧಿವಂತ ಅಷ್ಟೇ ಅಲ್ಲ, ಮಾನವೀಯತೆ ಮತ್ತು ಸಂವೇದನಾಶೀಲತೆಯ ಸಾಕಾರಮೂರ್ತಿ ಎಂದು ಅವರಿಗೆ ಅರಿವಾಯಿತು. ಸ್ಲೈಡ್ 17. ತಂದೆಯ ಉದಾರ ಗುಣ ನರೇಂದ್ರನಿಗೂ ರಕ್ತಗತವಾಗಿ ಬಂದಿತ್ತು. ಬಡವರ ಕಷ್ಟದ ಸ್ಥಿತಿಯನ್ನು ಕಂಡರೆ ಅವನ ಹೃದಯ ಕರಗುತ್ತಿತ್ತು. ತನ್ನ ಮೈಮೇಲಿನ ಬಟ್ಟೆಗಳನ್ನೇ ಬಿಚ್ಚಿ ಬಡವರಿಗೆ ದಾನ ಮಾಡುತ್ತಿದ್ದನು. ಒಮ್ಮೆ ತಾಯಿ ಅವನ ದಾನದ ಗುಣಕ್ಕೆ ಕಡಿವಾಣ ಹಾಕಲು ಕೋಣೆಯಲ್ಲಿ ಹಾಕಿ ಬೀಗ ಹಾಕಿದ್ದರು. ಆದರೆ ದಯಾಳು ನರೇಂದ್ರ ಕಿಟಕಿಯ ಮೂಲಕವೇ ಅಗತ್ಯವಿದ್ದವರಿಗೆ ಬಟ್ಟೆಗಳನ್ನು ಎಸೆದು ಸಹಾಯ ಮಾಡಿದನು. ಸ್ಲೈಡ್ 18. ಸೇವೆ, ಸಹಕಾರ ಮತ್ತು ಪರರ ಸಂಕಷ್ಟಕ್ಕೆ ಸ್ಪಂದಿಸುವ ಗುಣಗಳು ಬಾಲ್ಯದಿಂದಲೇ ಅವನ ವ್ಯಕ್ತಿತ್ವದಲ್ಲಿ ಬೇರೂರಿದ್ದವು. ಇತರರಿಗೆ ಸಹಾಯ ಮಾಡುವುದನ್ನು ಅವನು ತನ್ನ ಪವಿತ್ರ ಕರ್ತವ್ಯವೆಂದು ಭಾವಿಸಿದ್ದನು. ಸ್ಲೈಡ್ 19. ನರೇಂದ್ರ ಮತ್ತು ಅವನ ಗೆಳೆಯರು ಆಟವಾಡಲು ಮರವೊಂದನ್ನು ಹತ್ತುತ್ತಿದ್ದರು. ಮಕ್ಕಳ ಗದ್ದಲದಿಂದ ಬೇಸತ್ತ ಒಬ್ಬ ವೃದ್ಧರು ಅವರನ್ನು ಹೆದರಿಸಲು ಒಂದು ಉಪಾಯ ಮಾಡಿದರು. ಅವರು ಮಕ್ಕಳನ್ನು ಕರೆದು, ಈ ಮರದ ಮೇಲೆ ಒಬ್ಬ ಬ್ರಹ್ಮರಾಕ್ಷಸ ನಿದ್ದಾನೆ, ಅವನು ಮಕ್ಕಳ ಕುತ್ತಿಗೆಯನ್ನು ಮುರಿದುಬಿಡುತ್ತಾನೆ ಎಂದರು. ಇದನ್ನು ಕೇಳಿ ಎಲ್ಲ ಮಕ್ಕಳು ಹೆದರಿ ಓಡಿಹೋದರು. ಆದರೆ ನರೇಂದ್ರ ಮಾತ್ರ ಅಲ್ಲಿಯೇ ಗಟ್ಟಿಯಾಗಿ ನಿಂತಿದ್ದನು. ಅವನು ಯೋಚಿಸಿದನು, ಎಲ್ಲಿದ್ದಾನೆ ಆ ಬ್ರಹ್ಮರಾಕ್ಷಸ? ಅವನು ಇಲ್ಲಿದ್ದಿದ್ದರೆ ಈ ಹೊತ್ತಿಗಾಗಲೇ ನನ್ನನ್ನು ಹಿಡಿಯಬೇಕಿತ್ತಲ್ಲವೇ? ನಂತರ ಅವನು ಗೆಳೆಯರನ್ನು ಕರೆದು, ಗೆಳೆಯರೇ, ಹೆದರಬೇಡಿ, ಭೂತ ಪ್ರೇತಗಳೆಲ್ಲ ಬರೀ ಕಲ್ಪನೆ. ನೀವು ಸುಮ್ಮನೆ ಭಯಪಡುತ್ತಿದ್ದೀರಾ ಎಂದು ಧೈರ್ಯ ತುಂಬಿದನು. ಮಕ್ಕಳೇ, ನಾವು ಭಯಕ್ಕೆ ಬಲಿಯಾಗದೆ ಧೈರ್ಯ ಮತ್ತು ತರ್ಕವನ್ನು ಬಳಸಬೇಕು. ಯಾವುದೇ ಮೂಢನಂಬಿಕೆಯನ್ನು ಕುರುಡಾಗಿ ನಂಬಬಾರದು. ಸ್ಲೈಡ್ 20. ಆಟವಾಡುವ ಸಮಯದಲ್ಲಿ ಗೆಳೆಯರೆಲ್ಲರೂ ತಮ್ಮ ತಂದೆಯ ಆಸ್ತಿ ಅಂತಸ್ತಿನ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದರು. ಒಬ್ಬ, ನಮ್ಮ ತಂದೆ ದೊಡ್ಡ ಬಂಗಲೆ ಕಟ್ಟಿಸಿದ್ದಾರೆ ಎಂದರೆ ಇನ್ನೊಬ್ಬ, ನಮ್ಮ ತಂದೆಯ ಹತ್ತಿರ ಕುದುರೆ ಗಾಡಿ ಮತ್ತು ಅಪಾರ ಹಣವಿದೆ ಎಂದು ಜಂಬದಿಂದ ಹೇಳುತ್ತಿದ್ದನು. ಇವೆಲ್ಲವನ್ನೂ ಕೇಳಿದ ನರೇಂದ್ರನ ಮನಸ್ಸಿನಲ್ಲಿ ಒಂದು ಸಹಜ ಪ್ರಶ್ನೆ ಮೂಡಿತು, ನನ್ನ ತಂದೆ ನನಗಾಗಿ ಏನು ಸಂಪಾದಿಸಿ ಇಟ್ಟಿದ್ದಾರೆ? ಅವನು ತನ್ನ ತಂದೆಯ ಬಳಿ ಹೋಗಿ ಕೇಳಿದನು, ತಂದೆಯೇ, ನನಗಾಗಿ ನೀವು ಯಾವ ಆಸ್ತಿಯನ್ನು ಇಟ್ಟಿದ್ದೀರಿ? ಮಗನ ಪ್ರಶ್ನೆಯ ಹಿಂದಿನ ಕುತೂಹಲವನ್ನು ತಂದೆ ತಕ್ಷಣವೇ ಅರ್ಥಮಾಡಿಕೊಂಡರು. ಸ್ಲೈಡ್ 21. ತಂದೆ ಮುಗುಳ್ನಗುತ್ತಾ ನರೇಂದ್ರನನ್ನು ಕನ್ನಡಿಯ ಮುಂದೆ ನಿಲ್ಲಿಸಿ ಹೀಗೆಂದರು, ನೋಡು ನರೇಂದ್ರ, ನಿನ್ನ ಅತಿ ದೊಡ್ಡ ಆಸ್ತಿ ಎಂದರೆ ಅದು ನೀನೇ. ನಿನ್ನ ಚಾರಿತ್ರ್ಯ, ನಿನ್ನ ಬುದ್ಧಿಶಕ್ತಿ ಮತ್ತು ನಿನ್ನ ಸದೃಢ ದೇಹವೇ ನಿನ್ನ ನಿಜವಾದ ಸಂಪತ್ತು. ಕನ್ನಡಿಯಲ್ಲಿ ನೋಡು, ನೀನು ಎಷ್ಟು ಆತ್ಮವಿಶ್ವಾಸದಿಂದ ನಿನ್ನ ಕಾಲ ಮೇಲೆ ನಿಂತಿದ್ದೀಯೆ ಎಂದು. ನಿನ್ನ ಕಣ್ಣುಗಳಲ್ಲಿರುವ ಆ ತೇಜಸ್ಸನ್ನು ಗಮನಿಸು. ಇದೇ ನಿನ್ನ ಪಾಲಿನ ನೈಜ ಐಶ್ವರ್ಯ. ಎಂತಹ ಅದ್ಭುತವಾದ ಉತ್ತರ ಅಲ್ವೇ? ಗೆಳೆಯರೇ, ಪೋಷಕರು ನಮಗೆ ನೀಡಿರುವ ಈ ಅಮೂಲ್ಯ ನಿಧಿಯನ್ನು ನಾವು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು ಮತ್ತು ಜೀವನದಲ್ಲಿ ಮಹಾನ್ ಯಶಸ್ಸನ್ನು ಸಾಧಿಸಬೇಕು. ಮಕ್ಕಳೇ, ನೆನಪಿಡಿ, ನಮ್ಮ ತಂದೆತಾಯಿ ನಮಗಾಗಿ ಎಷ್ಟೋ ಕಷ್ಟಗಳನ್ನು ಸಹಿಸಿ ನಮಗೆ ಸರಿಯಾದ ದಾರಿ ತೋರಿಸುತ್ತಾರೆ. ಅವರಿಗೆ ನಾವು ಎಂದೆಂದಿಗೂ ಕೃತಜ್ಞರಾಗಿರಬೇಕು. ಸ್ಲೈಡ್ 22. ದತ್ತ ಕುಟುಂಬದ ಮನೆಗೆ ಯಾವಾಗಲೂ ಜ್ಞಾನಿಗಳು ಮತ್ತು ಗಣ್ಯ ವ್ಯಕ್ತಿಗಳು ಭೇಟಿ ನೀಡುತ್ತಿದ್ದರು. ಒಮ್ಮೆ ಬ್ರಹ್ಮ ಸಮಾಜದ ಕೆಲವರು ಮನೆಗೆ ಬಂದಿದ್ದರು. ಗಹನವಾದ ಚರ್ಚೆಗಳು ನಡೆಯುತ್ತಿದ್ದಾಗ ತಂದೆಯ ಸ್ನೇಹಿತರೊಬ್ಬರು ನರೇಂದ್ರನನ್ನು ಕುತೂಹಲದಿಂದ ಕೇಳಿದರು, ಪುಟ್ಟ ನರೇಂದ್ರ,
ನೀನು ದೊಡ್ಡವನಾದ ಮೇಲೆ ಏನಾಗಬೇಕೆಂದು ಬಯಸುತ್ತೀಯಾ? ಸಾಮಾನ್ಯವಾಗಿ ಮಕ್ಕಳು ಡಾಕ್ಟರ್, ಇಂಜಿನಿಯರ್ ಅಥವಾ ಲಾಯರ್ ಆಗುತ್ತೇನೆ ಎನ್ನುತ್ತಾರೆ. ಆದರೆ ನರೇಂದ್ರನ ಮನಸ್ಸಿನಲ್ಲಿ ಮೂಡುತ್ತಿದ್ದ ಆಲೋಚನೆಯೇ ಬೇರೆಯಾಗಿತ್ತು. ಸ್ಲೈಡ್ 23. ನರೇಂದ್ರನು ಪ್ರತಿದಿನ ತನ್ನ ತಂದೆ ಕುದುರೆ ಗಾಡಿಯಲ್ಲಿ ಕುಳಿತು ನ್ಯಾಯಾಲಯಕ್ಕೆ ಹೋಗುವುದನ್ನು ಗಮನಿಸುತ್ತಿದ್ದನು. ಗಾಡಿಯ ಹಿಂದೆ ತಂದೆ ಕುಳಿತಿದ್ದರೆ, ಮುಂದೆ ಸಾರಥಿ ಕೋಚ್ಮನ್ ಕುಳಿತಿರುತ್ತಿದ್ದನು. ಆ ಸಾರಥಿಯ ಗಂಭೀರವಾದ ವೇಷಭೂಷಣ, ಮಿರಿಮಿರಿ ಮಿಂಚುವ ಬೂಟುಗಳು, ಭವ್ಯವಾದ ಪೇಟ, ಹುರಿಗಟ್ಟಿದ ಮೀಸೆ, ಒಂದು ಕೈಯಲ್ಲಿ ಕುದುರೆಯ ಲಗಾಮು ಮತ್ತು ಇನ್ನೊಂದು ಕೈಯಲ್ಲಿ ಚಾಟಿಯನ್ನು ಹಿಡಿದು ಗಾಡಿ ಓಡಿಸುವ ಆ ವೈಖರಿ ನರೇಂದ್ರನಿಗೆ ಬಹಳ ಇಷ್ಟವಾಗಿತ್ತು. ಅತಿಥಿಗಳು, ದೊಡ್ಡವನಾದ ಮೇಲೆ ಏನಾಗುತ್ತೀಯಾ? ಎಂದು ಕೇಳಿದ ತಕ್ಷಣ ನರೇಂದ್ರ ಹೇಳಿದ, ನಾನು ಸಾರಥಿಯಾಗುತ್ತೇನೆ. ಈ ಉತ್ತರ ಕೇಳಿ ಎಲ್ಲರೂ ನಕ್ಕರು. ಆದರೆ ತಂದೆ ವಿಶ್ವನಾಥ ದತ್ತರಿಗೆ ಬಹಳ ಮುಜುಗುರವಾಯಿತು. ಅತಿಥಿಗಳು ಹೋದ ನಂತರ ಅವರು ಪತ್ನಿ ಭುವನೇಶ್ವರಿ ದೇವಿಯನ್ನು ಕರೆದು, ನೋಡು, ನಿನ್ನ ಮಗ ಏನು ಹೇಳುತ್ತಿದ್ದಾನೆ ಎಂದು. ಸಾರಥಿಯಾಗುತ್ತಾನಂತೆ. ಎಲ್ಲರ ಮುಂದೆ ನನಗೆ ನಾಚಿಕೆಯಾಗುವಂತೆ ಮಾಡಿದನು. ನನ್ನ ಮಗನಿಂದ ಇಂತಹ ಉತ್ತರವನ್ನು ನಾನು ನಿರೀಕ್ಷಿಸಿರಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸ್ಲೈಡ್ 24. ತಾಯಿ ಮುಗುಳ್ನಕ್ಕರು. ಅವರು ಪ್ರೀತಿಯಿಂದ ನರೇಂದ್ರನನ್ನು ತಮ್ಮ ಕೋಣೆಗೆ ಕರೆದೊಯ್ದು ಗೋಡೆಯ ಮೇಲಿದ್ದ ಒಂದು ಚಿತ್ರವನ್ನು ತೋರಿಸಿದರು. ಅದು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನ ರಥವನ್ನು ಮುನ್ನಡೆಸುತ್ತಿದ್ದ ಶ್ರೀಕೃಷ್ಣನ ಚಿತ್ರವಾಗಿತ್ತು. ತಾಯಿ ಹೇಳಿದರು, ಪುಟ್ಟ ನರೇಂದ್ರ, ನಿನಗೆ ಸಾರಥಿಯಾಗುವ ಆಸೆಯಿದ್ದರೆ ಅಂತಹ ಸಾರಥಿಯಾಗು, ಈ ಭಗವಾನ್ ಶ್ರೀಕೃಷ್ಣನಂತೆ ಸಾರಥಿಯಾಗು. ಇಡೀ ಜಗತ್ತಿಗೆ ಭಗವದ್ಗೀತೆಯ ದಿವ್ಯ ಜ್ಞಾನವನ್ನು ಬೋಧಿಸಿದ ಸಾರಥಿಯಾಗು. ನಿನಗೆ ಕನಸು ಕಾಣುವ ಹಂಬಲವಿದ್ದರೆ, ಹಿಮಾಲಯದಷ್ಟು ಎತ್ತರದ ಕನಸು ಕಾಣು. ತಾಯಿಯ ಈ ಸಣ್ಣ ಮಾತು ನರೇಂದ್ರನ ಮನಸ್ಸಿನ ಮೇಲೆ ಅಚ್ಚಳಿಯದ ಪ್ರಭಾವ ಬೀರಿದವು. ಸ್ಲೈಡ್ 25. ತಾಯಿಯ ಆ ಮಾತುಗಳು ಮುಂದೆ ಅಕ್ಷರಶಃ ನಿಜವಾದವು. ಸ್ವಾಮೀಜಿಯವರು ನಿಜವಾಗಿಯೂ ಜಗತ್ತಿನ ಸಾರಥಿಯಾದರು. ವೇದಾಂತದ ಬೆಳಕಿನಲ್ಲಿ ಅವರು ದಾರಿ ತಪ್ಪಿ ಅಲೆಯುತ್ತಿದ್ದ ಮನುಕುಲದ ಮನಸ್ಸಿನ ರಥಕ್ಕೆ ಸರಿಯಾದ ದಿಕ್ಕನ್ನು ತೋರಿಸಿದರು. ಸ್ಲೈಡ್ 26. ನರೇಂದ್ರ ಎಂದರೆ ಬುದ್ಧಿಶಕ್ತಿ ಮತ್ತು ದೈಹಿಕ ಬಲದ ಅಪೂರ್ವ ಸಂಗಮ. ಕೇವಲ ಓದಿನಲ್ಲಿ ಮಾತ್ರವಲ್ಲದೆ, ಸಂಗೀತ, ವಾದ್ಯ ಸಂಗೀತ ಮತ್ತು ವ್ಯಾಯಾಮದಲ್ಲೂ ಅವರು ಎಲ್ಲರಿಗಿಂತ ಮುಂದಿದ್ದರು. ಅವರ ಕಂಠದಲ್ಲಿ ಸಾಕ್ಷಾತ್ ಸರಸ್ವತಿಯೇ ನೆಲೆಸಿದ್ದಳು. ತಬಲಾ, ಪಖ್ವಾಜ್ ಮತ್ತು ಸಿತಾರ್ ವಾದ್ಯಗಳ ಲಯದಲ್ಲಿ ಅವರು ಹೇಗೆ ಮಿಂದೇಳುತ್ತಿದ್ದರೋ, ಅದೇ ಆವೇಶದಿಂದ ಕುಸ್ತಿ ಮತ್ತು ಕತ್ತಿವರಸೆಯಲ್ಲೂ ಪಾರಮ್ಯ ಮೆರೆಯುತ್ತಿದ್ದರು. ಸ್ಲೈಡ್ 27. ನರೇಂದ್ರನಾಥರು ಒಬ್ಬ ಆಲ್ರೌಂಡರ್ ಆಗಿದ್ದು ಹೇಗೆಂದು ನಿಮಗೆ ತಿಳಿದಿದೆಯೇ? ಅವರ ಅವಿರತ ಪರಿಶ್ರಮ ಮತ್ತು ಓದಿನ ಮೇಲಿದ್ದ ಅಪಾರ ಹಂಬಲವೇ ಅದಕ್ಕೆ ಕಾರಣ. ಮಕ್ಕಳೇ, ಇಂದು ನಮ್ಮ ಕೈಗಳು ಮತ್ತು ಮನಸ್ಸುಗಳು ಸದಾ ಮೊಬೈಲ್ ಫೋನ್ಗಳಲ್ಲಿ ಮುಳುಗಿರುತ್ತವೆ, ಆದರೆ ನರೇಂದ್ರನ ಕೈಗಳಲ್ಲಿ ಸದಾ ಪುಸ್ತಕಗಳಿರುತ್ತಿದ್ದವು ಮತ್ತು ಮನಸ್ಸು ಧ್ಯಾನದಲ್ಲಿ ಮಗ್ನವಾಗಿರುತ್ತಿತ್ತು. ನಾವೂ ಸಹ ಅವರಂತೆ ತೇಜಸ್ವಿಗಳಾಗಲು ಬಯಸುವುದಿಲ್ಲವೇ? ಮಕ್ಕಳೇ, ನನಗೂ ಸ್ಕ್ರೀನ್ ಟೈಮ್, ಮೊಬೈಲ್ ನೋಡುವುದು ಇಷ್ಟವೇ? ಆದರೆ ನಮ್ಮ ಜೀವನದಲ್ಲಿ ಅದರ ಸ್ಥಾನ ಊಟದಲ್ಲಿರುವ ಚಟ್ನಿ ಯಂತಿರಬೇಕು. ರೊಟ್ಟಿ, ಪಲ್ಯ ಮತ್ತು ಅನ್ನವೇ ನಮ್ಮ ಮುಖ್ಯ ಆಹಾರವಾಗಬೇಕು. ಅಂದರೆ, ಪುಸ್ತಕಗಳಿಂದ ಗಳಿಸಿದ ಜ್ಞಾನವೇ ನಮ್ಮ ಜೀವನದ ನಿಜವಾದ ಬುತ್ತಿ. ಇದು ಎಂದಿಗೂ ನಮ್ಮೊಂದಿಗಿರುತ್ತದೆ ಮತ್ತು ಇದನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಸ್ಲೈಡ್ 28. ಈಗ ಸ್ವಾಮೀಜಿಯವರ ಶಿಕ್ಷಣದ ಬಗ್ಗೆ ತಿಳಿಯೋಣ. ಅವರ ಶಾಲಾ ಶಿಕ್ಷಣವು ಈಶ್ವರ ಚಂದ್ರ ವಿದ್ಯಾಸಾಗರರ ಮೆಟ್ರೋಪಾಲಿಟನ್ ಇನ್ಸ್ಟಿಟ್ಯೂಷನ್ ನಲ್ಲಿ ನಡೆಯಿತು. ಅವರ ಸ್ಮರಣಶಕ್ತಿ ಎಷ್ಟೊಂದು ತೀಕ್ಷ್ಣವಾಗಿತ್ತೆಂದರೆ, ಒಮ್ಮೆ ಓದಿದ ಪುಸ್ತಕ ಅವರ ಮೆದುಳಿನಲ್ಲಿ ಶಾಶ್ವತವಾಗಿ ಅಚ್ಚೊತ್ತುತ್ತಿತ್ತು. ಅವರು ಕೇವಲ ಬುದ್ಧಿವಂತ ವಿದ್ಯಾರ್ಥಿ ಮಾತ್ರವಲ್ಲ, ಕೇಳುಗರನ್ನು ತಮ್ಮ ಮಾತುಗಳಿಂದ ಮಂತ್ರಮುಗ್ಧಗೊಳಿಸುವ ಅದ್ಭುತ ವಾಗ್ಮಿಯೂ ಆಗಿದ್ದರು. ಸ್ಲೈಡ್ 29. ಅವರು ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಇಂಗ್ಲಿಷ್ ಸಾಹಿತ್ಯ, ಇತಿಹಾಸ, ಸಮಾಜಶಾಸ್ತ್ರ, ಪಾಶ್ಚಾತ್ಯ ತತ್ವಶಾಸ್ತ್ರ ಮತ್ತು ತರ್ಕಶಾಸ್ತ್ರವನ್ನು ಆಳವಾಗಿ ಅಭ್ಯಾಸ ಮಾಡಿದರು. ಈ ವ್ಯಾಪಕವಾದ ಓದು ಅವರ ತಾರ್ಕಿಕ ಶಕ್ತಿ ಮತ್ತು ವಿಷಯಗಳನ್ನು ವಿಶ್ಲೇಷಿಸುವ ಸಾಮರ್ಥ್ಯವನ್ನು ಅಪಾರವಾಗಿ ಬೆಳೆಸಿತು. ಸ್ಲೈಡ್ 30. ಮುಂದೆ ಅವರು ಜನರಲ್ ಅಸೆಂಬ್ಲೀಸ್ ಇನ್ಸ್ಟಿಟ್ಯೂಷನ್ ನಲ್ಲಿ ವ್ಯಾಸಂಗ ಮಾಡಿದರು. ಇಂದಿನ ಪ್ರಸಿದ್ಧ ಸ್ಕಾಟಿಷ್ ಚರ್ಚ್ ಕಾಲೇಜ್ ಅಂದು ಅವರ ಜ್ಞಾನದ ದೇಗುಲವಾಗಿತ್ತು. ಅಲ್ಲಿ ಅವರಿಗೆ ಪ್ರಾಂಶುಪಾಲರಾದ ಡಬ್ಲ್ಯೂ. ಹೇಸ್ಟಿಯವರ ಮಾರ್ಗದರ್ಶನ ಲಭಿಸಿತು.
ನರೇಂದ್ರರು ಅಲ್ಲಿ ಮನಃಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ಪಾಶ್ಚಾತ್ಯ ತತ್ವಶಾಸ್ತ್ರವನ್ನು ಆಳವಾಗಿ ಅಭ್ಯಾಸ ಮಾಡಿದರು. ಇದೇ ಶಿಕ್ಷಣದ ಬಲದಿಂದ ಸ್ವಾಮೀಜಿಯವರು ಮುಂದೆ ವೇದಾಂತದ ಸಾರವನ್ನು ಆಧುನಿಕ ಮತ್ತು ವೈಜ್ಞಾನಿಕ ಭಾಷೆಯಲ್ಲಿ ಜಗತ್ತಿಗೆ ವಿವರಿಸಲು ಸಾಧ್ಯವಾಯಿತು. ಅಷ್ಟೇ ಅಲ್ಲದೆ ಪಾಶ್ಚಾತ್ಯ ವಿದ್ವಾಂಸರ ಮುಂದೆ ಸಮಾನವಾಗಿ ನಿಂತು ಜಾಗತಿಕ ವೇದಿಕೆಯಲ್ಲಿ ಸಿಂಹಗರ್ಜನೆ ಮಾಡಲು ಇದು ಅವರಿಗೆ ಶಕ್ತಿಯನ್ನು ನೀಡಿತು. ಸ್ಲೈಡ್ 31. ಒಂದು ದಿನ ಪ್ರಾಂಶುಪಾಲ ಹೇಸ್ಟಿಯವರು ವಿಲಿಯಂ ವರ್ಡ್ಸ್ವರ್ತ್ ಅವರ ಕವಿತೆಯನ್ನು ಬೋಧಿಸುತ್ತಿದ್ದರು. ಆ ಕವಿತೆಯಲ್ಲಿ ಬಂದ ಟ್ರಾನ್ಸ್ ಅಂದರೆ ಆಧ್ಯಾತ್ಮಿಕ ಭಾವಸಮಾಧಿ ಎಂಬ ಪದವು ನರೇಂದ್ರನ ಚುರುಕು ಬುದ್ಧಿಯನ್ನು ಬಡಿದೆಬ್ಬಿಸಿತು. ಅವರು ತಕ್ಷಣವೇ ಪ್ರಾಂಶುಪಾಲರನ್ನು ಪ್ರಶ್ನಿಸಿದರು, ಸರ್, ಇಂತಹ ಪರವಶ ಸ್ಥಿತಿಯನ್ನು ಟ್ರಾನ್ಸ್ ಅನುಭವಿಸಿದ ಯಾರನ್ನಾದರೂ ನೀವು ನಿಜವಾಗಿ ಕಂಡಿದ್ದೀರಾ? ಅದಕ್ಕೆ ಹೇಸ್ಟಿಯವರು ಹೀಗೆ ಉತ್ತರಿಸಿದರು. ಸ್ಲೈಡ್ 32. ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನದಲ್ಲಿ ಒಬ್ಬ ಅರ್ಚಕರಿದ್ದಾರೆ, ಅವರಲ್ಲಿ ಅಲೌಕಿಕವಾದ ಆಧ್ಯಾತ್ಮಿಕ ತೇಜಸ್ಸಿದೆ. ಅವರೇ ಶ್ರೀರಾಮಕೃಷ್ಣ ಪರಮಹಂಸರು. ಈ ಮಾತುಗಳನ್ನು ಕೇಳಿದ ತಕ್ಷಣ ನರೇಂದ್ರನಿಗೆ ಆ ಹಳೆಯ ಘಟನೆ ನೆನಪಿಗೆ ಬಂದಿತು. ಸ್ಲೈಡ್ 33. ಹಿಂದೊಮ್ಮೆ ಸುರೇಂದ್ರನಾಥ ಮಿತ್ರರ ಮನೆಯಲ್ಲಿ ನರೇಂದ್ರನು ಭಜನೆ ಹಾಡುತ್ತಿದ್ದಾಗ ಅವನನ್ನು ಕಂಡು ಮಂತ್ರಮುಗ್ಧರಾಗಿದ್ದ ರಾಮಕೃಷ್ಣರು ಹೀಗೆ ಹೇಳಿದ್ದರು, ನೀನು ಒಮ್ಮೆ ದಕ್ಷಿಣೇಶ್ವರಕ್ಕೆ ಬರಲೇಬೇಕು. ನಾನು ನಿನಗಾಗಿ ಕಾಯುತ್ತಿರುತ್ತೇನೆ. ಸ್ಲೈಡ್ 34. ಸತ್ಯ ಮತ್ತು ದೇವರ ಶೋಧನೆಯಲ್ಲಿದ್ದ ನರೇಂದ್ರನ ಪಯಣ ಸಹಜವಾಗಿಯೇ ದಕ್ಷಿಣೇಶ್ವರದತ್ತ ಸಾಗಿತು. ಕಾಳಿಯ ಸೇವೆಯಲ್ಲಿ ಮಗ್ನರಾಗಿದ್ದ ರಾಮಕೃಷ್ಣರು ನರೇಂದ್ರನನ್ನು ಕಂಡ ತಕ್ಷಣ ಆನಂದ ಬಾಷ್ಪ ಸುರಿಸುತ್ತಾ ಮಗುವಿನಂತೆ ಸಂಭ್ರಮಿಸಿದರು. ಕಳೆದುಹೋದ ಮಗನಿಗಾಗಿ ಕಾಯುತ್ತಿದ್ದ ತಂದೆಯಂತೆ ಅವರು ಉದ್ಗರಿಸಿದರು, ಬಂದೆಯ, ಕೊನೆಗೂ ಬಂದೆಯ ಮಗನೇ, ನಿನಗಾಗಿ ನಾನು ಎಷ್ಟು ಕಾಲದಿಂದ ಹಂಬಲಿಸುತ್ತಿದ್ದೆ ಗೊತ್ತೇ. ಸ್ಲೈಡ್ 35. ನರೇಂದ್ರನು ರಾಮಕೃಷ್ಣರನ್ನು ನೇರವಾಗಿ ಒಂದು ಪ್ರಶ್ನೆ ಕೇಳಿದನು, ನೀವು ದೇವರನ್ನು ಕಂಡಿದ್ದೀರಾ? ನರೇಂದ್ರನ ಈ ದಿಟ್ಟ ಪ್ರಶ್ನೆಗೆ ರಾಮಕೃಷ್ಣರು ಅಷ್ಟೇ ಸಹಜವಾಗಿ ಮುಗುಳ್ನಗುತ್ತಾ ಉತ್ತರಿಸಿದರು, ಹೌದು ನರೇಂದ್ರ, ನಾನು ದೇವರನ್ನು ಕಂಡಿದ್ದೇನೆ. ನಿನ್ನನ್ನು ನಾನು ಈಗ ಎಷ್ಟು ಸ್ಪಷ್ಟವಾಗಿ ನೋಡುತ್ತಿದ್ದೇನೋ ಅದಕ್ಕಿಂತಲೂ ಹೆಚ್ಚು ಸ್ಪಷ್ಟವಾಗಿ ದೇವರನ್ನು ಕಂಡಿದ್ದೇನೆ. ಈ ಉತ್ತರ ನರೇಂದ್ರನ ಜೀವನದ ದಿಕ್ಕನ್ನೇ ಬದಲಿಸಿತು. ಅಲ್ಲಿಯವರೆಗೆ ನರೇಂದ್ರನು ಅನೇಕ ಪಂಡಿತರನ್ನು, ತತ್ವಜ್ಞಾನಿಗಳನ್ನು ಭೇಟಿಯಾಗಿದ್ದನು, ಆದರೆ ನಾನು ದೇವರನ್ನು ಕಂಡಿದ್ದೇನೆ ಎಂದು ಇಷ್ಟು ಆತ್ಮವಿಶ್ವಾಸದಿಂದ ಹೇಳಿದ ಯಾರನ್ನೂ ನೋಡಿರಲಿಲ್ಲ. ಈ ಭೇಟಿಯೇ ಗುರು ಶಿಷ್ಯರ ಪವಿತ್ರ ಸಂಬಂಧಕ್ಕೆ ನಾಂದಿಯಾಯಿತು. ಅಂದಿನಿಂದ ನರೇಂದ್ರನು ದಕ್ಷಿಣೇಶ್ವರಕ್ಕೆ ಪದೇ ಪದೇ ಭೇಟಿ ನೀಡತೊಡಗಿದನು. ಸ್ಲೈಡ್ 36. ಒಂದು ದಿನ ರಾಮಕೃಷ್ಣರು ನರೇಂದ್ರನನ್ನು ತಮ್ಮ ಪಾದದಿಂದ ಸ್ಪರ್ಶಿಸಿದರು. ಆ ಕ್ಷಣವೇ ನರೇಂದ್ರನಿಗೆ ಅದ್ಭುತವಾದ ಶಕ್ತಿಪಾತ ದ ಅನುಭವವಾಯಿತು. ಸುತ್ತಲಿದ್ದ ಗೋಡೆಗಳು, ನೆಲ ಮತ್ತು ತನ್ನ ಅಸ್ತಿತ್ವವೇ ಶೂನ್ಯದಲ್ಲಿ ಲೀನವಾಗುತ್ತಿರುವಂತೆ ಅವನಿಗೆ ಭಾಸವಾಯಿತು. ಆ ದಿವ್ಯ ಅನುಭವವನ್ನು ತಾಳಲಾರದೆ ನರೇಂದ್ರನು ಕಿರುಚಿದನು, ಏನು ಮಾಡುತ್ತಿದ್ದೀರಿ? ನಾನು ನನ್ನ ಪೋಷಕರ ಬಳಿಗೆ ಹೋಗಬೇಕು, ನನ್ನನ್ನು ಬಿಡಿ. ನನಗೆ ಬದುಕಬೇಕೆಂಬ ಆಸೆಯಿದೆ. ರಾಮಕೃಷ್ಣರು ನಗುತ್ತಾ, ಸರಿ, ಇಂದಿಗೆ ಇಷ್ಟು ಸಾಕು ಎಂದರು. ಸ್ಲೈಡ್ 37. ನರೇಂದ್ರನು ಬಿ. ಇ. ಅಂತಿಮ ವರ್ಷದಲ್ಲಿದ್ದಾಗ ವಿಧಿಯು ಕ್ರೂರವಾಗಿ ವರ್ತಿಸಿತು. ಅವನ ತಂದೆ ವಿಶ್ವನಾಥ ದತ್ತರು ಅಕಾಲಿಕವಾಗಿ ನಿಧನರಾದರು. ಅಲ್ಲಿಯವರೆಗೆ ಸುಖ ಸಂತೋಷದಲ್ಲಿದ್ದ ಶ್ರೀಮಂತ ಕುಟುಂಬದ ಮೇಲೆ ಬಡತನದ ಕಾರ್ಮೋಡ ಕವಿಯಿತು. ಇಡೀ ಮನೆಯ ಜವಾಬ್ದಾರಿಯ ಹೊರೆ ಈಗ ತಾರುಣ್ಯದಲ್ಲಿದ್ದ ನರೇಂದ್ರನ ಹೆಗಲ ಮೇಲೆ ಬಂದು ಬಿತ್ತು. ಸ್ಲೈಡ್ 38. ಮನೆಯ ಇತರರಿಗೆ ಆಹಾರದ ಕೊರತೆಯಾಗಬಾರದು ಎಂಬ ಒಂದೇ ಕಾರಣಕ್ಕೆ ನರೇಂದ್ರನು ನಾನು ಹೊರಗಡೆ ಊಟ ಮಾಡಿದ್ದೇನೆ ಎಂದು ಸುಳ್ಳು ಹೇಳಿ ಅನೇಕ ರಾತ್ರಿಗಳನ್ನು ಹಸಿವಿನಿಂದಲೇ ಕಳೆದನು. ಎಂತಹ ಉದಾತ್ತ ಹೃದಯ ಅಲ್ವೇ. ಸ್ಲೈಡ್ 39. ತಾಯಿ ಮತ್ತು ಒಡಹುಟ್ಟಿದವರ ಹಸಿವಿನ ದೃಶ್ಯ ನರೇಂದ್ರನನ್ನು ಸುಮ್ಮನೆ ಕೂರಲು ಬಿಡಲಿಲ್ಲ. ಕೆಲಸಕ್ಕಾಗಿ ಅವನು ಮನೆಮನೆಗೆ ಅಲೆದನು. ಅಲ್ಪ ಹಣಕ್ಕಾಗಿ ಅನುವಾದದ ಟ್ರಾನ್ಸ್ಲೇಷನ್ ಕೆಲಸವನ್ನೂ ಮಾಡಿದನು. ಜಗತ್ತನ್ನೇ ಬೆಳಗಬಲ್ಲ ಅವನ ಬುದ್ಧಿಮತ್ತೆ ಆ ಸಮಯದಲ್ಲಿ ಸಂಕಷ್ಟದ ಕಾರ್ಮೋಡದ ಹಿಂದೆ ಮರೆಯಾಗಿತ್ತು. ಸ್ಲೈಡ್ 40. ಹತಾಶನಾದ ನರೇಂದ್ರನು ಗುರುಗಳ ಬಳಿ ಹೋಗಿ, ನಮ್ಮ ಮನೆಯ ಈ ಕಡು ಬಡತನವನ್ನು ಹೋಗಲಾಡಿಸಲು ಮತ್ತು ನನಗೊಂದು ಕೆಲಸ ಕೊಡಿಸಲು ನಿಮ್ಮ ತಾಯಿ ಕಾಳಿಯನ್ನು ಕೇಳಿಕೊಳ್ಳಿ ಎಂದು ಬೇಡಿಕೊಂಡನು. ಅದಕ್ಕೆ ರಾಮಕೃಷ್ಣರು ನಗುನಗುತ್ತಾ, ಇಷ್ಟೇ ತಾನೆ, ಇದೊಂದು ಸಣ್ಣ ವಿಷಯ.
ನೀನೇ ಹೋಗಿ ತಾಯಿಯನ್ನು ನೇರವಾಗಿ ಕೇಳು. ಕಾಳಿಮಾತೆ ತನ್ನ ಭಕ್ತರ ಕರೆಗೆ ಓಗೊಡುತ್ತಾಳೆ, ಅವಳು ನಿನ್ನ ಮಾತನ್ನು ಖಂಡಿತ ಕೇಳುತ್ತಾಳೆ ಎಂದರು. ಸ್ಲೈಡ್ 41. ನರೇಂದ್ರನು ದೇವಸ್ಥಾನದ ಒಳಗೆ ಹೋದನು. ಜಗನ್ಮಾತೆಯಾದ ಕಾಳಿಯ ದಿವ್ಯ ರೂಪವು ಎದುರಿಗಿತ್ತು. ಅವಳ ಕಣ್ಣುಗಳಲ್ಲಿನ ವಾತ್ಸಲ್ಯವನ್ನು ಕಂಡ ನರೇಂದ್ರನಿಗೆ ತಾನು ಬಂದ ಉದ್ದೇಶವೇ ಮರೆತು ಹೋಯಿತು. ಅವನ ತುಟಿಗಳಿಂದ ಬಂದ ಮಾತುಗಳೇ ಬೇರೆಯಾಗಿದ್ದವು. ತಾಯಿ, ನನಗೆ ವಿವೇಚನೆ ನೀಡು, ವೈರಾಗ್ಯ ನೀಡು, ಜ್ಞಾನ ಮತ್ತು ಭಕ್ತಿಯನ್ನು ಕರುಣಿಸು. 3 ಬಾರಿ ದೇವಸ್ಥಾನಕ್ಕೆ ಹೋದರೂ ಅವನು ಕೆಲಸ ಅಥವಾ ಹಣವನ್ನು ಕೇಳಲೇ ಇಲ್ಲ. ಇದನ್ನು ಕಂಡು ಸಂತೋಷಗೊಂಡ ರಾಮಕೃಷ್ಣರು ಹೇಳಿದರು, ನರೇಂದ್ರ, ನಿನ್ನ ಜನ್ಮವಾಗಿರುವುದು ಲೌಕಿಕ ಸುಖಗಳನ್ನು ಕೇಳುವುದಕ್ಕಲ್ಲ, ಬದಲಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ. ನಂತರ ಅವರು ತಮ್ಮೆಲ್ಲ ಆಧ್ಯಾತ್ಮಿಕ ಶಕ್ತಿಯನ್ನು ನರೇಂದ್ರನಿಗೆ ಧಾರೆ ಎರೆದರು. ಸ್ಲೈಡ್ 42. ಕಾಲವು ಕ್ರೂರವಾಗಿ ವರ್ತಿಸಿತು. ರಾಮಕೃಷ್ಣರಿಗೆ ಗಂಟಲು ಕ್ಯಾನ್ಸರ್ ಕಾಣಿಸಿಕೊಂಡಿತು. ಮಾತನಾಡುವುದೇ ಕಷ್ಟವಾಗಿದ್ದರೂ ಅವರು ಶಿಷ್ಯರಿಗೆ ಬೋಧಿಸುವುದನ್ನು ನಿಲ್ಲಿಸಲಿಲ್ಲ. ನರೇಂದ್ರನು ಅತೀವ ಶ್ರದ್ಧೆಯಿಂದ ಗುರುಗಳ ಸೇವೆ ಮಾಡಿದನು. ಅಂತಿಮವಾಗಿ ಗುರುಗಳು ತಮ್ಮ ಪ್ರೀತಿಯ ಶಿಷ್ಯರನ್ನೆಲ್ಲ ಕರೆದು, ಅವರಿಗೆ ಕಾವಿವಸ್ತ್ರ ಮತ್ತು ರುದ್ರಾಕ್ಷಿ ಮಾಲೆಗಳನ್ನು ನೀಡಿ ಸನ್ಯಾಸ ದೀಕ್ಷೆ ನೀಡಿದರು. ಸ್ಲೈಡ್ 43. ರಾಮಕೃಷ್ಣರು ತಮ್ಮ ಶಿಷ್ಯರಿಗೆ ಅಂತಿಮ ಸಂದೇಶ ನೀಡುತ್ತಾ ಹೀಗೆಂದರು, ಜೀವವೇ ಶಿವ ಎಂದು ತಿಳಿದು ಸೇವೆ ಮಾಡಿ. ಪ್ರತಿಯೊಂದು ಜೀವಿಯಲ್ಲೂ ದೇವರನ್ನು ಕಂಡು ಅವರಿಗೆ ಸೇವೆ ಸಲ್ಲಿಸಿ. ಮುಂದೆ ಅವರು, ಇಂದಿನಿಂದ ನರೇಂದ್ರನೇ ನಿಮ್ಮ ಮಾರ್ಗದರ್ಶಕ, ಅವನಿಗೆ ನಿಷ್ಠರಾಗಿರಿ. ನಾನು ಶಾರೀರಿಕವಾಗಿ ನಿಮ್ಮೊಂದಿಗಿಲ್ಲದಿದ್ದರೂ ಅವನ ಮೂಲಕ ಸದಾ ಕಾರ್ಯಪ್ರವೃತ್ತನಾಗಿರುತ್ತೇನೆ ಎಂದು ಆಶೀರ್ವದಿಸಿದರು. ಇಂತಹ ದಿವ್ಯವಾಣಿಯೊಂದಿಗೆ ರಾಮಕೃಷ್ಣರು ಕಾಶಿಪುರದಲ್ಲಿ ಮಹಾಸಮಾಧಿ ಹೊಂದಿದರು. ಅಲ್ಲಿಗೆ ಗುರುವಿನ ಜ್ಞಾನಜ್ಯೋತಿಯು ಶಿಷ್ಯನ ಚೇತನವನ್ನು ಬೆಳಗಿತ್ತು. ಸ್ಲೈಡ್ 44. ಗುರುಗಳ ಅಗಲಿಕೆ ಶಿಷ್ಯರ ಹೃದಯದಲ್ಲಿ ದೊಡ್ಡ ಶೂನ್ಯವನ್ನು ಸೃಷ್ಟಿಸಿತು. ಎಲ್ಲರೂ ಅತೀವ ದುಃಖದಲ್ಲಿ ಮುಳುಗಿದರು. ಶ್ರೀರಾಮಕೃಷ್ಣರು ಮತ್ತು ಸ್ವಾಮಿ ವಿವೇಕಾನಂದರ ನಡುವಿನ ಈ ಪವಿತ್ರ ಗುರು-ಶಿಷ್ಯ ಸಂಬಂಧವು ಭಾರತೀಯ ಆಧ್ಯಾತ್ಮಿಕ ಇತಿಹಾಸದ ಒಂದು ಸುವರ್ಣ ಪುಟವಾಗಿ ಅಚ್ಚೊತ್ತಿದೆ. ಸ್ಲೈಡ್ 45. ರಾಮಕೃಷ್ಣ ಪರಮಹಂಸರ ಮಹಾಸಮಾಧಿಯ ನಂತರ ಅವರ ಯುವ ಶಿಷ್ಯರು ವರಾಹನಗರದಲ್ಲಿದ್ದ ಒಂದು ಪಾಳುಬಿದ್ದ ಮನೆಯನ್ನೇ ತಮ್ಮ ಮಠವನ್ನಾಗಿ ಮಾಡಿಕೊಂಡರು. ಅಲ್ಲಿ ಅವರು ಕೆಲವು ವರ್ಷಗಳ ಕಾಲ ಅತ್ಯಂತ ಕಠಿಣವಾದ ತಪಸ್ಸು, ಧ್ಯಾನ, ಜಪ ಮತ್ತು ಅಧ್ಯಯನದಲ್ಲಿ ತೊಡಗಿಸಿಕೊಂಡರು. ಅವರ ಸಾಧನೆ ಎಷ್ಟು ತೀವ್ರವಾಗಿತ್ತೆಂದರೆ ಅದು ಸಾಮಾನ್ಯ ಮನುಷ್ಯರ ಊಹೆಗೂ ಮೀರಿದ್ದಾಗಿತ್ತು. ಸ್ಲೈಡ್ 46. ತಪಸ್ಸಿನ ಅಗ್ನಿಯಲ್ಲಿ ಪಾವನರಾದ ಈ ಯುವಕರು ವಿಧ್ಯುಕ್ತವಾಗಿ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದರು. ಬಹುಜನ ಹಿತಾಯ, ಬಹುಜನ ಸುಖಾಯ, ಅನೇಕರ ಹಿತಕ್ಕಾಗಿ ಮತ್ತು ಸುಖಕ್ಕಾಗಿ ಎಂಬ ಮಂತ್ರದೊಂದಿಗೆ ಸಂಸಾರವನ್ನು ತ್ಯಜಿಸಿ ಕಾವಿ ವಸ್ತ್ರವನ್ನು ಧರಿಸಿದರು. ಅಂದಿನಿಂದ ಲೋಕಕಲ್ಯಾಣವೇ ಅವರ ಜೀವನದ ಪರಮ ಗುರಿಯಾಯಿತು. ಸ್ಲೈಡ್ 47. ಅಲ್ಲಿ ಅವರು ವೇದಾಂತ ದರ್ಶನ, ಉಪನಿಷತ್ತುಗಳು, ಭಗವದ್ಗೀತೆ, ಬ್ರಹ್ಮಸೂತ್ರಗಳು ಮತ್ತು ಯೋಗಶಾಸ್ತ್ರವನ್ನು ಆಳವಾಗಿ ಅಭ್ಯಾಸ ಮಾಡಿದರು. ತಮ್ಮ ಸಂಸ್ಕೃತ ಜ್ಞಾನವನ್ನು ಮತ್ತಷ್ಟು ಗಟ್ಟಿಗೊಳಿಸಿಕೊಂಡರು. ಅಷ್ಟೇ ಅಲ್ಲದೆ ಕ್ರೈಸ್ತ, ಇಸ್ಲಾಂ ಮತ್ತು ಬೌದ್ಧ ಧರ್ಮಗಳ ತುಲನಾತ್ಮಕ ಅಧ್ಯಯನವನ್ನೂ ಮಾಡಿದರು. ಇದೇ ಗಹನವಾದ ಅಧ್ಯಯನವು ಮುಂದೆ ಚಿಕಾಗೋದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮೀಜಿಯವರು ಅಪ್ರತಿಮ ಯಶಸ್ಸು ಸಾಧಿಸಲು ಅಡಿಪಾಯವಾಯಿತು. ಸ್ಲೈಡ್ 48. ವರಾಹನಗರದ ತಪಸ್ಸಿನ ನಂತರ ಸ್ವಾಮೀಜಿಯವರ ಪಾದಗಳಿಗೆ ಚಕ್ರಗಳು ಬಂದಂತಾದವು. ಕೈಯಲ್ಲೊಂದು ಕಮಂಡಲು, ಮನಸ್ಸಿನಲ್ಲಿ ಭಾರತ ಮಾತೆಯ ಚಿಂತನೆಯೊಂದಿಗೆ ಅವರು ಪರಿವ್ರಾಜಕ ರಾಗಿ ಸಂಚಾರಿ ಸನ್ಯಾಸಿ ಹೊರಟರು. ಅವರಿಗೆ ಭಾರತವನ್ನು ಕೇವಲ ನೋಡುವುದಷ್ಟೇ ಬೇಕಿರಲಿಲ್ಲ, ಬದಲಾಗಿ ಈ ಮಣ್ಣಿನ ಸುಗಂಧ, ಜನರ ನೋವು ಮತ್ತು ಈ ಸಂಸ್ಕೃತಿಯ ಸಾರವನ್ನು ಅರಿಯುವ ಹಂಬಲವಿತ್ತು. ಸ್ಲೈಡ್ 49. ಯಾತ್ರೆಗೆ ಹೊರಡುವ ಮುನ್ನ ಅವರು ಶ್ರೀರಾಮಕೃಷ್ಣ ಪರಮಹಂಸರ ಪತ್ನಿ ಮತ್ತು ಜಗನ್ಮಾತೆಯ ಸ್ವರೂಪಿಣಿಯಾದ ಮಾ ಶಾರದಾ ದೇವಿಯವರ ಪಾದಗಳಿಗೆ ನಮಸ್ಕರಿಸಿದರು. ಗುರುಮಾತೆಯ ಆಶೀರ್ವಾದದೊಂದಿಗೆ ಈ ತೇಜಸ್ವಿ ಯುವ ಸನ್ಯಾಸಿಯು ರಾಷ್ಟ್ರದ ಪುನರುತ್ಥಾನಕ್ಕಾಗಿ ತನ್ನ ಪಯಣವನ್ನು ಆರಂಭಿಸಿದರು. ಸ್ಲೈಡ್ 50. ಮಕ್ಕಳೇ, ಕಾಶಿಯಲ್ಲಿ ಒಂದು ಸ್ವಾರಸ್ಯಕರ ಘಟನೆ ನಡೆಯಿತು. ಒಮ್ಮೆ ಒಂದು ಮಂಗಗಳ ಹಿಂಡು ಸ್ವಾಮೀಜಿಯವರನ್ನು ಮುತ್ತಿಗೆ ಹಾಕಿತು. ಅವರು ಹೆದರಿ ಓಡಲಾರಂಭಿಸಿದರು, ಮಂಗಗಳು ಅವರ ಬೆನ್ನಟ್ಟಿದವು. ಅವರು ವೇಗವಾಗಿ ಓಡಿದಷ್ಟು ಮಂಗಗಳು ಅಷ್ಟೇ ವೇಗವಾಗಿ ಬೆನ್ನಟ್ಟಿದವು. ಆಗ ಅಲ್ಲಿದ್ದ ಒಬ್ಬ ವೃದ್ಧ ಸಾಧುಗಳು ಗರ್ಜಿಸಿದರು, ನಿಲ್ಲು.
ಓಡಬೇಡ, ಅವುಗಳನ್ನು ಎದುರಿಸು. ಸ್ವಾಮೀಜಿ ತಕ್ಷಣವೇ ನಿಂತು, ಧೈರ್ಯದಿಂದ ತಿರುಗಿ ಮಂಗಗಳ ಕಣ್ಣಲ್ಲಿ ಕಣ್ಣಿಟ್ಟು ದಿಟ್ಟಿಸಿದರು. asked, ಕ್ಷಣಮಾತ್ರದಲ್ಲಿ ಮಂಗಗಳೆಲ್ಲ ಓಡಿಹೋದವು. ಸ್ವಾಮೀಜಿಯವರು ಮುಂದೆ ತಮ್ಮ ಭಾಷಣದಲ್ಲಿ ಹೀಗೆ ಹೇಳಿದರು, ಜೀವನದ ಸಮಸ್ಯೆಗಳು ಈ ಮಂಗಗಳಿದ್ದಂತೆ. ನಾವು ಅವುಗಳಿಂದ ಓಡಿಹೋದರೆ ಅವು ನಮ್ಮನ್ನು ಬೆನ್ನಟ್ಟುತ್ತವೆ. ಆದರೆ ನಾವು ಧೈರ್ಯದಿಂದ ಅವುಗಳನ್ನು ಎದುರಿಸಿದಾಗ, ಅವು ತಾವಾಗಿಯೇ ಓಡಿಹೋಗುತ್ತವೆ. ಮಕ್ಕಳೇ, ಜೀವನದಲ್ಲಿ ಇಂತಹ ಅನೇಕ ಸಂದರ್ಭಗಳು ಬರುತ್ತವೆ, ಆಗ ನಾವು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಸ್ಲೈಡ್ 51. ಉತ್ತರ ಭಾರತದಲ್ಲಿ ಸ್ವಾಮೀಜಿಯವರ ಪಯಣ ಅಯೋಧ್ಯೆ, ಬೃಂದಾವನ, ಋಷಿಕೇಶ, ಹರಿದ್ವಾರ, ನೈನಿತಾಲ್, ಡೆಹ್ರಾಡೂನ್ ಮತ್ತು ಅಲ್ಮೋರಾದವರೆಗೆ ಮುಂದುವರಿಯಿತು. ಅಲ್ಮೋರಾದ ಕಾಕಡಿಘಾಟ್ ಎಂಬಲ್ಲಿ ಪ್ರಕೃತಿಯ ಮಡಿಲಲ್ಲಿ ಅವರಿಗೆ ಅದ್ವೈತ ನಾನು ಮತ್ತು ದೈವ ಒಂದೇ ಎಂಬ ಭಾವ ಸಾಕ್ಷಾತ್ಕಾರವಾಯಿತು. ಕೆಲವೊಮ್ಮೆ ಕಾಲ್ನಡಿಗೆಯಲ್ಲಿ, ಇನ್ನು ಕೆಲವೊಮ್ಮೆ ರೈಲಿನಲ್ಲಿ, ಹಲವು ಬಾರಿ ಹಸಿವಿನಿಂದಲೇ ಅವರು ತಮ್ಮ ಪಯಣವನ್ನು ಮುಂದುವರಿಸಿದರು. ಸ್ಲೈಡ್ 52. ಈ ಪ್ರಯಾಣದಲ್ಲಿ ಸ್ವಾಮೀಜಿಯವರು ಕೆಲವೊಮ್ಮೆ ರಾಜರ ಅರಮನೆಗಳಲ್ಲಿ ತಂಗಿದರೆ, ಇನ್ನು ಕೆಲವೊಮ್ಮೆ ಬಡವರ ಗುಡಿಸಲುಗಳಲ್ಲಿ ಆಶ್ರಯ ಪಡೆದರು. ಭಾರತೀಯರ ಅತೀವ ಬಡತನ, ಮಡುಗಟ್ಟಿದ ಮೂಢನಂಬಿಕೆಗಳು ಮತ್ತು ಬ್ರಿಟಿಷರ ಗುಲಾಮಗಿರಿಯ ಸಂಕೋಲೆಗಳನ್ನು ಅವರು ಕಣ್ಣಾರೆ ಕಂಡರು. ಆದರೆ ಈ ಕಡು ಕಷ್ಟದ ನಡುವೆಯೂ ಅವರಿಗೆ ಭಾರತದ ಸಾಂಸ್ಕೃತಿಕ ಏಕತೆಯ ದರ್ಶನವಾಯಿತು. ಸ್ಲೈಡ್ 53. ಹಿಮಾಲಯದ ಶೀತಗಾಳಿಯನ್ನು ದಾಟಿ ಸ್ವಾಮೀಜಿಯವರು ರಾಜಸ್ಥಾನದ ಸುಡುವ ಮರಳಿನತ್ತ ಸಾಗಿದರು. ಅವರು ಅಲ್ವಾರ್, ಜೈಪುರ, ಅಜ್ಮೀರ್, ಮೌಂಟ್ ಅಬು ಮತ್ತು ಖೇತ್ರಿ ಮುಂತಾದ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿದರು. ಸ್ಲೈಡ್ 54. ಒಮ್ಮೆ ಅಲ್ವಾರ್ನ ಮಹಾರಾಜ ಮಂಗಳ ಸಿಂಗ್ ಮತ್ತು ಸ್ವಾಮೀಜಿಯವರ ಭೇಟಿಯಾಯಿತು. ಸಂಭಾಷಣೆಯ ನಡುವೆ ಮಹಾರಾಜರು ಗೇಲಿ ಮಾಡುತ್ತಾ, ನನಗೆ ವಿಗ್ರಹಾರಾಧನೆಯಲ್ಲಿ ನಂಬಿಕೆಯಿಲ್ಲ. ಕಲ್ಲು ಮತ್ತು ಮಣ್ಣಿನ ಮೂರ್ತಿಗಳನ್ನು ಪೂಜಿಸುವುದು ಬರೀ ಮೂಢನಂಬಿಕೆಯಲ್ಲವೇ ಎಂದು ಕೇಳಿದರು. ಸ್ವಾಮೀಜಿಯವರು ಏನೂ ಮಾತನಾಡದೆ ಶಾಂತವಾಗಿ ಕೇಳಿಸಿಕೊಂಡರು. ಸ್ವಲ್ಪ ಸಮಯದ ನಂತರ ಅವರು ಅಲ್ಲಿದ್ದ ದಿವಾನರನ್ನು ಕರೆದು, ಗೋಡೆಯ ಮೇಲಿದ್ದ ಮಹಾರಾಜರ ತಂದೆಯ ಭಾವಚಿತ್ರವನ್ನು ಕೆಳಗಿಳಿಸಲು ಹೇಳಿದರು. ನಂತರ ದಿವಾನರಿಗೆ ಆಜ್ಞಾಪಿಸಿದರು, ಈ ಚಿತ್ರದ ಮೇಲೆ ಉಗುಳಿ. ಸ್ಲೈಡ್ 55. ಈ ಮಾತನ್ನು ಕೇಳಿ ಮಹಾರಾಜರು ತೀವ್ರವಾಗಿ ಅಸಮಾಧಾನಗೊಂಡರು. ಇದು ಹೇಗೆ ಸಾಧ್ಯ? ಇದು ನನ್ನ ತಂದೆಯ ಚಿತ್ರ ಎಂದು ಗರ್ಜಿಸಿದರು. ಆಗ ಸ್ವಾಮೀಜಿಯವರು ಶಾಂತವಾಗಿ ಹೇಳಿದರು, ಮಹಾರಾಜರೇ, ಇದು ನಿಮ್ಮ ತಂದೆಯಲ್ಲ, ಕೇವಲ ಕಾಗದದ ಮೇಲಿರುವ ಬಣ್ಣವಷ್ಟೇ. ಆದರೆ ಈ ಚಿತ್ರವು ನಿಮ್ಮಲ್ಲಿ ಹೇಗೆ ಗೌರವ ಮತ್ತು ಪ್ರೀತಿಯನ್ನು ಜಾಗೃತಗೊಳಿಸುತ್ತದೆಯೋ, ಹಾಗೆಯೇ ವಿಗ್ರಹವು ದೇವರ ಸಂಕೇತವಾಗಿದೆ. ವಿಗ್ರಹಾರಾಧನೆ ಎಂದರೆ ಕಲ್ಲಿನ ಪೂಜೆಯಲ್ಲ, ಅದು ಮನುಷ್ಯನ ಅಚಲವಾದ ನಂಬಿಕೆ ಮತ್ತು ದೈವಿಕ ಭಾವನೆಗಳ ಪೂಜೆ. ಸ್ಲೈಡ್ 56. ಸ್ವಾಮೀಜಿಯವರ ಈ ತಾರ್ಕಿಕ ವಿವರಣೆಯನ್ನು ಕೇಳಿದ ಮಹಾರಾಜರಿಗೆ ಜ್ಞಾನೋದಯವಾಯಿತು. ವಿಗ್ರಹಾರಾಧನೆಯ ಹಿಂದಿನ ನೈಜ ಸತ್ಯ ಅವರಿಗೆ ಮನವರಿಕೆಯಾಯಿತು. ಅವರು ಕೂಡಲೇ ಸ್ವಾಮೀಜಿಯವರಲ್ಲಿ ಕ್ಷಮೆಯಾಚಿಸಿದರು ಮತ್ತು ಮುಂದೆ ಅವರ ಪರಮ ಭಕ್ತರಾದರು. ಸ್ಲೈಡ್ 57. ಪಶ್ಚಿಮ ಭಾರತದ ಯಾತ್ರೆಯ ಹಾದಿಯಲ್ಲಿ ಅವರು ಗುಜರಾತ್ನ ಸೋಮನಾಥ, ದ್ವಾರಕಾ ಮತ್ತು ಗಿರ್ನಾರ್ ಶಿಖರಗಳಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಈ ಪಯಣದುದ್ದಕ್ಕೂ ಅವರ ವ್ಯಕ್ತಿತ್ವದ ಪ್ರಭಾವವು ಮಹಾರಾಷ್ಟ್ರ ಮತ್ತು ಗುಜರಾತ್ನಾದ್ಯಂತ ಹರಡತೊಡಗಿತು. ಸ್ಲೈಡ್ 58. ಪೋರಬಂದರಿನಲ್ಲಿ ಪಂಡಿತ್ ಶಂಕರ್ ಪಾಂಡುರಂಗ ಅವರೊಂದಿಗೆ ತಂಗಿದ್ದಾಗ ಸ್ವಾಮೀಜಿಯವರು ವೇದಗಳನ್ನು ಅಭ್ಯಾಸ ಮಾಡಿದರು. ಸಾಮಾನ್ಯ ಮನುಷ್ಯರು ಅರ್ಥಮಾಡಿಕೊಳ್ಳಲು ಇಡೀ ಜೀವಮಾನವನ್ನೇ ತೆಗೆದುಕೊಳ್ಳುವ ವೇದಗಳನ್ನು ಸ್ವಾಮೀಜಿಯವರು ಕೇವಲ ಕೆಲವೇ ತಿಂಗಳಲ್ಲಿ ಕರಗತ ಮಾಡಿಕೊಂಡರು. ಅವರ ಬುದ್ಧಿಶಕ್ತಿ ಪ್ರಖರವಾದ ಬೆಳಕಿನ ಕಿರಣದಂತಿತ್ತು. ಸ್ಲೈಡ್ 59. ಜುಲೈ 1892ರಲ್ಲಿ ಮುಂಬೈನಿಂದ ಪುಣೆಗೆ ರೈಲಿನಲ್ಲಿ ಪ್ರಯಾಣಿಸುವಾಗ ಲೋಕಮಾನ್ಯ ತಿಲಕ್ ಮತ್ತು ಸ್ವಾಮೀಜಿಯವರ ಭೇಟಿಯಾಯಿತು. ಪುಣೆಯಲ್ಲಿ ತಂಗಿದ್ದಾಗ ಈ ಇಬ್ಬರು ಮಹಾನ್ ಕಲಿಗಳ ನಡುವೆ ಭಗವದ್ಗೀತೆಯ ನಿಷ್ಕಾಮ ಕರ್ಮಯೋಗದ ಬಗ್ಗೆ ಗಹನವಾದ ಚರ್ಚೆ ನಡೆಯಿತು. ರಾಷ್ಟ್ರ ಜಾಗೃತಿಯೇ ಇಬ್ಬರ ಮನಸ್ಸಿನ ಏಕೈಕ ಮಂತ್ರವಾಗಿತ್ತು. ಸ್ಲೈಡ್ 60. ಬೆಳಗಾವಿಯಲ್ಲಿ ಸ್ವಾಮೀಜಿಯವರು ಹರಿಪದ ಮಿಶ್ರಾ ಅವರೊಂದಿಗೆ ಕೆಲವು ದಿನಗಳ ಕಾಲ ತಂಗಿದ್ದರು. ಅಲ್ಲಿನ ಸ್ಟುಡಿಯೋವೊಂದರಲ್ಲಿ ತೆಗೆಯಲಾದ ಅವರ ಆ ಪ್ರಸಿದ್ಧ ಛಾಯಾಚಿತ್ರವು ಇಂದಿಗೂ ಅವರ ದಿವ್ಯ ತೇಜಸ್ಸಿನ ರೂಪಕ್ಕೆ ಕನ್ನಡಿ ಹಿಡಿದಿದೆ.
ಸ್ಲೈಡ್ 61. ಸ್ವಾಮೀಜಿಯವರು ತಮ್ಮ ಪಯಣವನ್ನು ಬೆಂಗಳೂರು, ಮೈಸೂರು, ಕೊಚ್ಚಿನ್, ತಿರುವನಂತಪುರಂ ಮತ್ತು ರಾಮೇಶ್ವರಂನತ್ತ ಮುಂದುವರೆಸಿದರು. ಮೈಸೂರಿನಲ್ಲಿ ಅವರು ಮಹಾರಾಜರಾದ ಶ್ರೀ ಚಾಮರಾಜ ಒಡೆಯರ್ ಅವರನ್ನು ಭೇಟಿ ಮಾಡಿದರು. ಕೇರಳದಲ್ಲಿ ಸಂಚರಿಸುವಾಗ ಸಮಾಜದ ಹಿಂದುಳಿದ ವರ್ಗಗಳ ದಯನೀಯ ಸ್ಥಿತಿಯನ್ನು ಕಂಡು ಅವರ ಮನಸ್ಸು ಮರುಗಿತು. ಈ ದೃಶ್ಯಗಳು ಭಾರತದ ಪುನರುತ್ಥಾನ ಮಾಡಲೇಬೇಕೆಂಬ ಅವರ ಸಂಕಲ್ಪವನ್ನು ಮತ್ತಷ್ಟು ಬಲಗೊಳಿಸಿದವು. ಸ್ಲೈಡ್ 62. ಡಿಸೆಂಬರ್ 25, 1892. ಸ್ವಾಮೀಜಿ ಭಾರತದ ದಕ್ಷಿಣದ ತುತ್ತತುದಿ ಕನ್ಯಾಕುಮಾರಿಯನ್ನು ತಲುಪಿದರು. ಅಲೆಗಳ ಅಬ್ಬರದ ನಡುವೆ ಕಾಣುತ್ತಿದ್ದ ಶ್ರೀಪಾದ ಶಿಲೆ ಯ ಮೇಲೆ ಕುಳಿತು ಧ್ಯಾನ ಮಾಡಬೇಕೆಂದು ಅವರು ಹಂಬಲಿಸಿದರು. ದೋಣಿಯವರಿಗೆ ಕೊಡಲು ಜೇಬಿನಲ್ಲಿ ಕಾಸಿರಲಿಲ್ಲ. ಸಮುದ್ರದಲ್ಲಿ ಮೊಸಳೆ ಮತ್ತು ಶಾರ್ಕ್ ಮೀನುಗಳ ಭಯವಿತ್ತು. ಆದರೆ ಅವರ ಮನಸ್ಸಿನಲ್ಲಿ ಮಾತ್ರ ಹಿಮಾಲಯದಷ್ಟೇ ಎತ್ತರದ ಛಲವಿತ್ತು. ಸ್ಲೈಡ್ 63. ನಿರ್ಭೀತ ಸ್ವಾಮೀಜಿಯವರು ಅಪ್ಪಳಿಸುತ್ತಿದ್ದ ಸಮುದ್ರದ ಅಲೆಗಳಿಗೆ ಧುಮುಕಿದರು ಮತ್ತು ಈಜುತ್ತಾ ಆ ಬಂಡೆಯನ್ನು ತಲುಪಿದರು. ಇದು ಕೇವಲ ಒಬ್ಬ ಸನ್ಯಾಸಿಯ ಸಾಹಸವಲ್ಲ, ಬದಲಾಗಿ ಒಬ್ಬ ಮಹಾಪುರುಷ ತನ್ನ ಗುರಿಯೆಡೆಗೆ ಇಟ್ಟ ದಿವ್ಯ ಹೆಜ್ಜೆಯಾಗಿತ್ತು. ಸ್ಲೈಡ್ 64. 1892 ಡಿಸೆಂಬರ್ 25, 26 ಮತ್ತು 27. ಸತತ 3 ಹಗಲು ಮತ್ತು 3 ರಾತ್ರಿಗಳ ಕಾಲ ಸ್ವಾಮೀಜಿ ಆ ಶಿಲೆಯ ಮೇಲೆ ಗಾಢ ಧ್ಯಾನ ಮಾಡಿದರು. ಅಲ್ಲಿ ಅವರಿಗೆ ಒಂದು ಮಹಾನ್ ಸತ್ಯದ ಸಾಕ್ಷಾತ್ಕಾರವಾಯಿತು: ದರಿದ್ರ ನಾರಾಯಣನ ಸೇವೆಯೇ, ಬಡವರ ಸೇವೆಯೇ ನಿಜವಾದ ಧರ್ಮ. ಅಂದಿನಿಂದ ಭಾರತ ಮಾತೆಯ ಸೇವೆಯೇ ಅವರ ಜೀವನದ ಉಸಿರಾಯಿತು. ಆಧ್ಯಾತ್ಮಿಕತೆ ಮತ್ತು ವಿಜ್ಞಾನದ ಸಮನ್ವಯದ ಮೂಲಕ ಜಗತ್ತನ್ನು ಬೆಳಗಲು ಅವರು ಸನ್ನದ್ಧರಾದರು. ಸ್ಲೈಡ್ 65. ಮದ್ರಾಸ್ನಲ್ಲಿದ್ದಾಗ ಚೆನ್ನೈ ಸ್ವಾಮೀಜಿಯವರಿಗೆ ಚಿಕಾಗೋದಲ್ಲಿ ನಡೆಯಲಿರುವ ವಿಶ್ವಧರ್ಮ ಸಮ್ಮೇಳನದ ಬಗ್ಗೆ ತಿಳಿಯಿತು. ಒಂದು ರಾತ್ರಿ ಅವರ ಕನಸಿನಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಸಮುದ್ರದ ಮೇಲೆ ನಡೆದು ಹೋಗುತ್ತಾ ನರೇಂದ್ರನನ್ನು ಉದ್ದೇಶಿಸಿ, ಹೋಗು ನರೇಂದ್ರ, ಸಪ್ತಸಾಗರಗಳನ್ನು ದಾಟಿ ಪಶ್ಚಿಮಕ್ಕೆ ತೆರಳು ಮತ್ತು ಅಲ್ಲಿ ಸತ್ಯದ ಪತಾಕೆಯನ್ನು ಹಾರಿಸು ಎಂದು ಆಜ್ಞಾಪಿಸುತ್ತಿರುವಂತೆ ಕಂಡಿತು. ಸ್ಲೈಡ್ 66. ಖೇತ್ರಿಯ ಮಹಾರಾಜ ಅಜಿತ್ ಸಿಂಗ್ ಅವರು ಸ್ವಾಮೀಜಿಯವರ ವಿದೇಶಿ ಪ್ರಯಾಣದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿದರು. ಅವರ ವಿಶೇಷ ಕೋರಿಕೆಯ ಮೇರೆಗೆ ಸ್ವಾಮೀಜಿಯವರು ವಿವೇಕಾನಂದ ಎಂಬ ನಾಮಧೇಯವನ್ನು ಸ್ವೀಕರಿಸಿದರು. ವಿವೇಕ ಮತ್ತು ಆನಂದದ ಶಿಖರದಂತಿದ್ದ ಈ 30 ವರ್ಷದ ಯುವ ಸನ್ಯಾಸಿ ಇಡೀ ಜಗತ್ತಿಗೆ ಹೊಸ ಹಾದಿಯನ್ನು ತೋರಿಸಲು ವಿದೇಶಕ್ಕೆ ಪ್ರಯಾಣ ಬೆಳೆಸಿದರು. ಸ್ಲೈಡ್ 67. ಮೇ 31, 1893 ಭಾರತೀಯ ಆಧ್ಯಾತ್ಮಿಕ ಇತಿಹಾಸದ ಒಂದು ಸುವರ್ಣಕ್ಷಣ. ಮುಂಬೈ ಬಂದರಿನಿಂದ ಪೆನಿನ್ಸುಲಾ ಎಂಬ ಹಡಗು ಒಬ್ಬ ದಿವ್ಯ ತೇಜಸ್ವಿ ಸನ್ಯಾಸಿಯನ್ನು ಹೊತ್ತು ಸಾಗಿತು. ಇದು ಕೇವಲ ಒಂದು ಪ್ರಯಾಣವಾಗಿರಲಿಲ್ಲ, ಭಾರತದ ಶ್ರೇಷ್ಠ ಚಿಂತನೆಗಳಿಂದ ಜಗತ್ತನ್ನು ಬೆಳಗಲು ಸಿಂಹವೊಂದು ಇಟ್ಟ ಹೆಜ್ಜೆಯಾಗಿತ್ತು. ಈ ಹಡಗು ಕೊಲಂಬೋ, ಸಿಂಗಾಪುರ, ಹಾಂಗ್ಕಾಂಗ್ ಮತ್ತು ಜಪಾನ್ ಮಾರ್ಗವಾಗಿ ಚಿಕಾಗೋದತ್ತ ಸಾಗಿತು. ಸ್ಲೈಡ್ 68. ಸಮುದ್ರಯಾನದ ಸಮಯದಲ್ಲಿ ಅವರು ಚೀನಾ ಮತ್ತು ಜಪಾನ್ ದೇಶಗಳಿಗೆ ಭೇಟಿ ನೀಡಿದರು. ಅಲ್ಲಿನ ಬೌದ್ಧ ಮಠಗಳನ್ನು ಸಂದರ್ಶಿಸಿದರು. ಬುದ್ಧನ ವಿಚಾರಧಾರೆಗಳು ಅವರ ಮನಸ್ಸಿನ ಮೇಲೆ ಮೊದಲೇ ಗಾಢ ಪ್ರಭಾವ ಬೀರಿದ್ದವು, ಈಗ ಅವು ಮತ್ತಷ್ಟು ದೃಢವಾದವು. ಭಾರತದ ಸಾಂಸ್ಕೃತಿಕ ಬೇರುಗಳು ಎಷ್ಟು ವಿಶಾಲವಾಗಿ ಹರಡಿವೆ ಎಂಬುದು ಅವರಿಗೆ ಪ್ರತಿ ಹಂತದಲ್ಲೂ ಅರಿವಾಗುತ್ತಿತ್ತು. ಸ್ಲೈಡ್ 69. ಜಪಾನ್ನಿಂದ ಹೊರಟ ಎಂಪ್ರೆಸ್ ಆಫ್ ಇಂಡಿಯಾ ಎಂಬ ಹಡಗಿನಲ್ಲಿ ಸ್ವಾಮೀಜಿಯವರು ಜಮ್ಸೆಡ್ಜಿ ಟಾಟಾ ಅವರನ್ನು ಭೇಟಿಯಾದರು. ಅವರೊಂದಿಗೆ ಮಾತನಾಡುತ್ತಾ ಸ್ವಾಮೀಜಿ ಒಂದು ಮಾರ್ಮಿಕ ಮಾತು ಹೇಳಿದರು: ಕೇವಲ ವಿದೇಶಿ ತಂತ್ರಜ್ಞಾನವನ್ನು ನಂಬಿಕೊಂಡರೆ ದೇಶ ಪ್ರಗತಿ ಹೊಂದದು. ನಮ್ಮಲ್ಲೇ ಸ್ವದೇಶಿ ಉತ್ಪಾದನೆ ಇರಬೇಕು ಮತ್ತು ವಿಜ್ಞಾನದ ಅಡಿಪಾಯ ಭಾರತದಲ್ಲಿಯೇ ನಿರ್ಮಾಣವಾಗಬೇಕು. ಸ್ವಾಮೀಜಿಯವರ ಈ ಕ್ರಾಂತಿಕಾರಿ ಚಿಂತನೆಯೇ ಮುಂದೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ (IISc) ಮತ್ತು ಭಾರತದ ಉಕ್ಕಿನ ಕಾರ್ಖಾನೆಗಳ ಸ್ಥಾಪನೆಗೆ ಸ್ಫೂರ್ತಿಯಾಯಿತು. ಸ್ಲೈಡ್ 70. ಕೆನಡಾದ ವ್ಯಾಂಕೋವರ್ನಲ್ಲಿ ಹಡಗಿನಿಂದ ಇಳಿದಾಗ ವಿಧಿಯು ಅವರನ್ನು ಕಠಿಣವಾಗಿ ಪರೀಕ್ಷಿಸಿತು. ಜೇಬಿನಲ್ಲಿ ಹಣವಿರಲಿಲ್ಲ, ಮುಖ್ಯ ದಾಖಲೆಗಳು ಕಾಣೆಯಾಗಿದ್ದವು ಮತ್ತು ಮೈ ಹೆಪ್ಪುಗಟ್ಟಿಸುವಂತಹ ಕೊರೆಯುವ ಚಳಿ. ಇಷ್ಟೆಲ್ಲ ಸಂಕಷ್ಟಗಳ ನಡುವೆಯೂ ಸ್ವಾಮೀಜಿಯವರ ದೃಢಸಂಕಲ್ಪ ಮಾತ್ರ ಹಿಮಾಲಯದಂತೆ ಅಚಲವಾಗಿತ್ತು. ಸ್ಲೈಡ್ 71. ಚಿಕಾಗೋ ನಗರಕ್ಕೆ ಕಾಲಿಟ್ಟಾಗ ಅವರಿಗೆ ಎದುರಾಗಿದ್ದು ಕೇವಲ ನಿರ್ಲಕ್ಷ್ಯ. ಅವರ ವಿಭಿನ್ನ ಉಡುಪನ್ನು ನೋಡಿ ಜನರು ಅಪಹಾಸ್ಯ ಮಾಡಿದರು.
ಇರಲು ನೆಲೆ ಇಲ್ಲ, ಉಣ್ಣಲು ಸರಿಯಾದ ಆಹಾರದ ವ್ಯವಸ್ಥೆಯೂ ಇರಲಿಲ್ಲ. ಎಲ್ಲಿ ಜಾಗ ಸಿಗುತ್ತದೋ ಅಲ್ಲೇ ಮಲಗುತ್ತಿದ್ದರು. ವಿಶ್ವಧರ್ಮ ಸಮ್ಮೇಳನ ಆರಂಭವಾಗಲು ಇನ್ನೂ ದಿನಗಳ ಬಾಕಿಯಿತ್ತು. ಯಾರೋ ಒಬ್ಬರು ಬಾಸ್ಟನ್ಗೆ ಹೋಗಿ, ಅಲ್ಲಿ ಜೀವನ ವೆಚ್ಚ ಕಡಿಮೆ ಎಂದು ಸಲಹೆ ನೀಡಿದರು. ಅದನ್ನು ಕೇಳಿ ಸ್ವಾಮೀಜಿ ಬಾಸ್ಟನ್ ಕಡೆಗೆ ಪ್ರಯಾಣ ಬೆಳೆಸಿದರು. ಸ್ಲೈಡ್ 72. ಬಾಸ್ಟನ್ ಪ್ರಯಾಣದ ಹಾದಿಯಲ್ಲಿ ಅವರಿಗೆ ಸಾನ್ಬೋರ್ನ್ ಎಂಬ ದಯಾಳು ಮಹಿಳೆಯ ಭೇಟಿಯಾಯಿತು. ಅವರು ಸ್ವಾಮೀಜಿಯವರನ್ನು ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಜೆ. AGC ರೈಟ್ ಅವರಿಗೆ ಪರಿಚಯಿಸಿದರು. ಸಮ್ಮೇಳನದಲ್ಲಿ ಭಾಗವಹಿಸಲು ಶಿಫಾರಸು ಪತ್ರ ನೀಡುವಂತೆ ಅವರು ಪ್ರೊಫೆಸರ್ಗೆ ವಿನಂತಿಸಿದರು. ಸ್ವಾಮೀಜಿಯವರ ಅಪಾರ ಜ್ಞಾನವನ್ನು ಕಂಡು ದಂಗಾದ ಪ್ರೊಫೆಸರ್ ಹೀಗೆಂದರು, ಸ್ವಾಮೀಜಿ, ನಿಮ್ಮನ್ನು ಶಿಫಾರಸು ಪತ್ರ ಕೇಳುವುದು ಸೂರ್ಯನಿಗೆ ಅವನ ಬೆಳಕಿನ ಬಗ್ಗೆ ಪುರಾವೆ ಕೇಳಿದಂತೆ. ಅವರು ಸಮ್ಮೇಳನದ ಆಯೋಜಕರಿಗೆ ಪತ್ರ ಬರೆಯುತ್ತಾ ಹೀಗೆ ಉಲ್ಲೇಖಿಸಿದರು, ಅಮೆರಿಕದ ನಮ್ಮೆಲ್ಲಾ ಪ್ರಾಧ್ಯಾಪಕರ ಜ್ಞಾನವನ್ನು ಒಟ್ಟುಗೂಡಿಸಿದರು, ಅವರಿಗಿಂತ ಮಿಗಿಲಾದ ಪಾಂಡಿತ್ಯ ಹೊಂದಿರುವ ವ್ಯಕ್ತಿ ಈತ. ಸ್ಲೈಡ್ 73. ಸ್ವಾಮೀಜಿಯವರು ಮರಳಿ ಚಿಕಾಗೋಗೆ ಬಂದರು, ಆದರೆ ಸಮ್ಮೇಳನ ನಡೆಯುವ ಸ್ಥಳದ ವಿಳಾಸವೇ ಕಳೆದುಹೋಗಿತ್ತು. ಅಸಹಾಯಕರಾಗಿ ಚಿಕಾಗೋದ ಬೀದಿಯಲ್ಲಿ ಕುಳಿತಿದ್ದ ಸ್ವಾಮೀಜಿಯವರಿಗೆ ತಾಯಿಯಂತೆ ಆಸರೆಯಾದವರು ಶ್ರೀಮತಿ ಹೇಲ್. ಅವರು ಸ್ವಾಮೀಜಿಯವರನ್ನು ಗೌರವದಿಂದ ತಮ್ಮ ಮನೆಗೆ ಕರೆದೊಯ್ದು, ಪ್ರೀತಿಯಿಂದ ಆಶ್ರಯ ನೀಡಿದರು. ಶ್ರೀಮತಿ ಹೇಲ್ ಅವರ ಮನೆ ಕೇವಲ ತಂಗುದಾಣವಾಗಲಿಲ್ಲ, ಅದು ಅಮೆರಿಕದಲ್ಲಿ ಸ್ವಾಮೀಜಿಯವರ ಚಟುವಟಿಕೆಗಳ ಕೇಂದ್ರ ಕಚೇರಿಯಂತಾಯಿತು. ಸ್ಲೈಡ್ 74. ಸ್ವಾಮೀಜಿಯವರು ನಮ್ಮ ಸನಾತನ ಹಿಂದೂ ಧರ್ಮದ ಪತಾಕೆಯನ್ನು ಎತ್ತಿ ಹಿಡಿಯುತ್ತಾ, ಸರ್ವಧರ್ಮ ಸಮಭಾವ, ಅಂದರೆ ಎಲ್ಲಾ ಧರ್ಮಗಳೂ ಸತ್ಯದ ವಿವಿಧ ಹಾದಿಗಳು ಎಂಬ ತತ್ವದೊಂದಿಗೆ ಸಮ್ಮೇಳನವನ್ನು ತಲುಪಿದರು. ಸ್ಲೈಡ್ 75. ಅಲ್ಲಿನ ವೇದಿಕೆಯು ಅತ್ಯಂತ ಭವ್ಯವಾಗಿತ್ತು. ಜಗತ್ತಿನಾದ್ಯಂತ ಬಂದಿದ್ದ ಧರ್ಮಗುರುಗಳು ಮತ್ತು ವಿದ್ವಾಂಸರು ಅಲ್ಲಿ ನೆರೆದಿದ್ದರು. ಅನೇಕರು ತಮ್ಮ ಧರ್ಮವೇ ಶ್ರೇಷ್ಠ ಮತ್ತು ಇತರರದ್ದು ಕೀಳು ಎಂದು ನಿರೂಪಿಸಲು ಪ್ರಯತ್ನಿಸುತ್ತಿದ್ದರು. ದೇಶ ವಿದೇಶಗಳ ಸಾವಿರಾರು ಜನರು ಕುತೂಹಲದಿಂದ ಸಭೆಯಲ್ಲಿ ಕುಳಿತಿದ್ದರು. ಸ್ಲೈಡ್ 76. ಸಮ್ಮೇಳನದಲ್ಲಿ ಕುಳಿತಿದ್ದ ಸ್ವಾಮೀಜಿಯವರು ತಮ್ಮ ದೇಶದ ಬಗ್ಗೆ ಹೆಮ್ಮೆಯಿಂದ ಯೋಚಿಸುತ್ತಿದ್ದರು, ನಾನು ಪ್ರತಿನಿಧಿಸಲು ಬಂದಿರುವ ಈ ಭಾರತ ದೇಶವು ನಿಜವಾಗಿಯೂ ಶ್ರೇಷ್ಠ. ಸ್ಲೈಡ್ 77. ಅನೇಕ ಋಷಿಮುನಿಗಳು ತಮ್ಮ ತಪಸ್ಸಿನಿಂದ ವೇದಗಳನ್ನು ಜಗತ್ತಿಗೆ ನೀಡಿದ್ದಾರೆ. ಅಂತಹ ಮಹಾನ್ ದೇಶದ ಮತ್ತು ಎಂದಿಗೂ ಅಳಿಯದ ಜ್ಞಾನದೀಪ್ತ ಸಂಸ್ಕೃತಿಯ ಪ್ರತಿನಿಧಿಯಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಸ್ಲೈಡ್ 78. ವಸುಧೈವ ಕುಟುಂಬಕಂ, ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಉದಾತ್ತ ಚಿಂತನೆಯನ್ನು ಜಗತ್ತಿಗೆ ನೀಡಿದ ದೇಶ ನಮ್ಮದು. ಸಕಲ ಮಾನವಕುಲದ ಕಲ್ಯಾಣಕ್ಕಾಗಿ ಪ್ರಾರ್ಥಿಸುವ ಇಂತಹ ವಿಶಾಲ ಮನೋಭಾವದ ದೇಶದ ಪ್ರತಿನಿಧಿಯಾಗಿ ನಾನು ಇಲ್ಲಿ ನಿಂತಿದ್ದೇನೆ. ಸ್ಲೈಡ್ 79. ನಮ್ಮ ದೇಶವು ಜಗತ್ತಿನ ಜನರ ಹೃದಯಗಳನ್ನು ಗೆದ್ದಿದ್ದು ಯುದ್ಧ ಅಥವಾ ಆಕ್ರಮಣದಿಂದಲ್ಲ, ಬದಲಾಗಿ ತನ್ನ ಧರ್ಮ ಮತ್ತು ಆಧ್ಯಾತ್ಮಿಕ ತತ್ವಗಳ ಮೂಲಕ. ಅಂತಹ ಶ್ರೇಷ್ಠ ಪರಂಪರೆಯ ಪ್ರತಿನಿಧಿಯಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಸ್ಲೈಡ್ 80. ಪಶ್ಚಿಮದ ವಿಜ್ಞಾನ ಮತ್ತು ಪೂರ್ವದ ನನ್ನ ದೇಶದ ಆಧ್ಯಾತ್ಮಿಕ ಜ್ಞಾನ, ಇವೆರಡೂ ಒಂದಾದರೆ ಇಡೀ ವಿಶ್ವದ ಕಲ್ಯಾಣ ಸಾಧ್ಯ. ಜಾಗತಿಕ ಒಳಿತಿನ ಇದೇ ಭಾವನೆಯೊಂದಿಗೆ ನಾನು ಇಲ್ಲಿಗೆ ಬಂದಿದ್ದೇನೆ. ಸ್ಲೈಡ್ 81. ನನ್ನ ದೇಶದ ಮೂಲ ಮಂತ್ರ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಎಲ್ಲರೂ ಸುಖಿಯಾಗಿರಲಿ, ಎಲ್ಲರೂ ರೋಗಮುಕ್ತರಾಗಿರಲಿ. ನಾವು ಇಡೀ ಬ್ರಹ್ಮಾಂಡದ ಒಳಿತಿಗಾಗಿ ಪ್ರಾರ್ಥಿಸಿದವರು. ಅಂತಹ ಉದಾತ್ತ ಅಷ್ಟಾಂಗ ಯೋಗದ ಪ್ರತಿನಿಧಿಯಾಗಿ ನಾನು ಇಲ್ಲಿ ನಿಂತಿದ್ದೇನೆ. ಸ್ಲೈಡ್ 82. ವೇದಿಕೆಯ ಮೇಲೆ ಸ್ವಾಮೀಜಿಯವರ ಹೆಸರು ಘೋಷಣೆಯಾಯಿತು, ಅವರು ಎದ್ದು ನಿಂತರು. ಒಂದು ಕ್ಷಣದ ಮೌನದ ನಂತರ ಅವರ ತುಟಿಗಳಿಂದ ಆ ಮಾತುಗಳು ಹೊರಹೊಮ್ಮಿದವು, ಅಮೆರಿಕದ ಸಹೋದರ ಮತ್ತು ಸಹೋದರಿಯರೇ. asked. ಇಡೀ ಸಭಾಂಗಣವೇ ಗುಡುಗಿನಂತಹ ಚಪ್ಪಾಳೆಯ ದನಿಯಲ್ಲಿ ಪ್ರತಿಧ್ವನಿಸಿತು. ಆ 5 ಪದಗಳು ಪಾಶ್ಚಾತ್ಯರ ಮನಸ್ಸಿನಲ್ಲಿ ಅಚಲವಾದ ವಿಶ್ವಾಸದ ಸೇತುವೆಯನ್ನು ನಿರ್ಮಿಸಿದವು. ಮುಂದುವರಿದು ಅವರು ಹೇಳಿದರು, ಪ್ರತಿ ಮನುಷ್ಯನಲ್ಲೂ ದೇವರು ನೆಲೆಸಿದ್ದಾನೆ, ಮಾನವ ಸೇವೆಯೇ ದೈವದ ನಿಜವಾದ ಪೂಜೆ. ವಿವಿಧೆಡೆ ಹರಿಯುವ ನದಿಗಳು ಅಂತಿಮವಾಗಿ ಸಮುದ್ರವನ್ನೇ ಸೇರುವಂತೆ, ವಿವಿಧ ಧರ್ಮಗಳ ಹಾದಿಗಳು ಅಂತಿಮವಾಗಿ ಒಂದೇ ಪರಮ ಸತ್ಯದತ್ತ ಸಾಗುತ್ತವೆ. ಮಕ್ಕಳೇ, ಈ ಮಾತು ಕೇಳಿದಾಗ ನಮಗೆ ಆ ಪ್ರಸಿದ್ಧ ಸಂಸ್ಕೃತ ಶ್ಲೋಕ ನೆನಪಾಗುತ್ತದೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ,
ಆಕಾಶದಿಂದ ಬಿದ್ದ ಮಳೆ ಹನಿಗಳು ಹೇಗೆ ಸಾಗರವನ್ನು ಸೇರುತ್ತವೆಯೋ ಹಾಗೆಯೇ ಎಲ್ಲಾ ದೇವರಿಗೆ ಸಲ್ಲಿಸುವ ನಮಸ್ಕಾರಗಳು ಅಂತಿಮವಾಗಿ ಆ ಪರಮಾತ್ಮನಿಗೆ ಸಲ್ಲುತ್ತವೆ. ಸ್ಲೈಡ್ 83. ವಿಶ್ವಧರ್ಮ ಸಮ್ಮೇಳನವು ಒಟ್ಟು 17 ದಿನಗಳ ಕಾಲ ನಡೆಯಿತು. ಈ ಅವಧಿಯಲ್ಲಿ ಸ್ವಾಮೀಜಿಯವರು ಅನೇಕ ಉಪನ್ಯಾಸಗಳನ್ನು ನೀಡಿದರು. ಅವರು ಆ ಸಮ್ಮೇಳನದ ಅಘೋಷಿತ ಸಾಮ್ರಾಟನಂತೆ, ವಿಶ್ವ ಸಾಮ್ರಾಟ ನಂತೆ ಹೊರಹೊಮ್ಮಿದರು. ಪ್ರಪಂಚದ ಎಲ್ಲಾ ಪ್ರಮುಖ ದಿನಪತ್ರಿಕೆಗಳಲ್ಲಿ ಅವರದೇ ಭಾವಚಿತ್ರ ಮತ್ತು ಅವರ ಭಾಷಣಗಳೇ ಮುಖ್ಯಾಂಶಗಳಾಗಿ ರಾರಾಜಿಸಿದವು. ಸ್ಲೈಡ್ 84. ವಿಶ್ವಧರ್ಮ ಸಮ್ಮೇಳನ ನಡೆದ ಆ ಐತಿಹಾಸಿಕ ಕಟ್ಟಡವನ್ನು ಅಂದು ಪಾರ್ಲಿಮೆಂಟ್ ಮೆಮೋರಿಯಲ್ ಆರ್ಟ್ ಪ್ಯಾಲೇಸ್ ಎಂದು ಕರೆಯಲಾಗುತ್ತಿತ್ತು. ಇಂದು ಅದು ಆರ್ಟ್ ಇನ್ಸ್ಟಿಟ್ಯೂಟ್ ಆಫ್ ಚಿಕಾಗೋ ಎಂದು ವಿಶ್ವವಿಖ್ಯಾತವಾಗಿದೆ. ಅಲ್ಲಿನ ಸಭಾಂಗಣದಲ್ಲಿ ಸ್ವಾಮೀಜಿಯವರ ಹಸ್ತಾಕ್ಷರವಿರುವ ಸಿಗ್ನೇಚರ್ ಭಾವಚಿತ್ರವನ್ನು ಇಂದಿಗೂ ಗೌರವದಿಂದ ಸಂರಕ್ಷಿಸಿಡಲಾಗಿದೆ. ಸ್ಲೈಡ್ 85. ಸ್ವಾಮೀಜಿಯವರು ಅಂದು ನೀಡಿದ ದಿವ್ಯ ಭಾಷಣದ ಆಯ್ದ ಸಾಲುಗಳನ್ನು ಅಲ್ಲಿನ ಮೆಟ್ಟಿಲುಗಳ ಮೇಲೆ ಇಂದಿಗೂ ಕಾಣುವಂತೆ ಕೆತ್ತಲಾಗಿದೆ. ಇದನ್ನು ನೋಡಿದಾಗ ಪ್ರತಿಯೊಬ್ಬ ಭಾರತೀಯನ ಎದೆ ಹೆಮ್ಮೆಯಿಂದ ಉಬ್ಬುತ್ತದೆ. ಸ್ಲೈಡ್ 86. ಭಾರತೀಯರಿಗೆ ಮತ್ತೊಂದು ಹೆಮ್ಮೆಯ ವಿಷಯವೆಂದರೆ ಚಿಕಾಗೋದ ಒಂದು ಪ್ರಮುಖ ರಸ್ತೆಗೆ ಇಂದಿಗೂ ಸ್ವಾಮಿ ವಿವೇಕಾನಂದ ವೇ, ಸ್ವಾಮಿ ವಿವೇಕಾನಂದ್ ವೇ ಎಂದು ಹೆಸರಿಸಲಾಗಿದೆ. ಇದು ಜಗತ್ತು ಭಾರತದ ಜ್ಞಾನಕ್ಕೆ ನೀಡಿದ ಅತ್ಯುನ್ನತ ಗೌರವ. ಸ್ಲೈಡ್ 87. ಆ ಐತಿಹಾಸಿಕ ಭಾಷಣದ ನಂತರ ಸ್ವಾಮೀಜಿ ವಿಶ್ವವಿಖ್ಯಾತರಾದರು. ಅವರಿಗೆ ರಾಜಮಹಾರಾಜರ ಅರಮನೆಗಳಲ್ಲಿ ತಂಗಲು ಗೌರವಯುತ ಆಹ್ವಾನಗಳು ಬಂದವು. ಆದರೆ ಸ್ವಾಮೀಜಿಯವರ ಮನಸ್ಸು ಮಾತ್ರ ವ್ಯಾಕುಲವಾಗಿತ್ತು. ಅರಮನೆಯ ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗುವ ಬದಲು ಅವರು ನೆಲದ ಮೇಲೆ ಮಲಗುತ್ತಾ ತಮ್ಮ ದೇಶದ ಬಡವರ ಸ್ಥಿತಿಯನ್ನು ನೆನೆದು ಕಣ್ಣೀರಿಡುತ್ತಿದ್ದರು. ಅವರ ಪ್ರತಿ ಉಸಿರಿನಲ್ಲೂ ಕೇವಲ ಭಾರತ ಎಂಬ ಮಂತ್ರವೇ ತುಂಬಿತ್ತು. ಸ್ಲೈಡ್ 88. ವಿಶ್ವ ವಿಜಯದ ಈ ಯಾತ್ರೆ ನಿರಂತರವಾಗಿ ಸಾಗಿತು. ನ್ಯೂಯಾರ್ಕ್, ಲಂಡನ್, ಪ್ಯಾರಿಸ್ ಹೀಗೆ ಹೋದಲ್ಲೆಲ್ಲ ಸ್ವಾಮೀಜಿಯವರು ವೇದಾಂತದ ಪತಾಕೆಯನ್ನು ಹಾರಿಸಿದರು. ಅವರು ಅಮೆರಿಕ ಮತ್ತು ಯುರೋಪ್ನ ಉದ್ದಗಲಕ್ಕೂ ಸಂಚರಿಸಿದರು. ನ್ಯೂಯಾರ್ಕ್, ಚಿಕಾಗೋ, ಡೆಟ್ರಾಯಿಟ್, ಬಾಸ್ಟನ್, ವಾಷಿಂಗ್ಟನ್ ಡಿ.ಸಿ., ಲಾಸ್ ಏಂಜಲೀಸ್, ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ಕ್ಯಾಲಿಫೋರ್ನಿಯಾದಂತಹ ಸ್ಥಳಗಳಲ್ಲಿ ಉಪನ್ಯಾಸಗಳನ್ನು ನೀಡಿದರು. ಹಾರ್ವರ್ಡ್ ಮತ್ತು ಕೊಲಂಬಿಯಾ ಅಂತಹ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಅವರು ನೀಡಿದ ಭಾಷಣಗಳು ಅಲ್ಲಿನ ಜನರ ಹೃದಯವನ್ನು ಸ್ಪರ್ಶಿಸಿದವು. ಸ್ಲೈಡ್ 89. ಅವರ ಉಪನ್ಯಾಸಗಳು ವೈವಿಧ್ಯಮಯ ವಿಷಯಗಳನ್ನು ಒಳಗೊಂಡಿದ್ದವು. ಭಗವದ್ಗೀತೆಯ ಕರ್ಮಯೋಗ, ಜ್ಞಾನಯೋಗ, ರಾಜಯೋಗ ಮತ್ತು ಭಕ್ತಿಯೋಗ, ವೇದಾಂತ ದರ್ಶನ, ಭಾರತೀಯ ಸಂಸ್ಕೃತಿ ಮತ್ತು ಧರ್ಮ, ವಿಶ್ವಧರ್ಮ, ಧರ್ಮಗಳ ನಡುವಿನ ಸಂಘರ್ಷಕ್ಕೆ ಕಾರಣಗಳೇನು, ಪೂರ್ವ ಮತ್ತು ಪಶ್ಚಿಮದ ಸಮನ್ವಯ ಹಾಗೂ ದೈವ ಭಾವದಿಂದ ಜೀವಸೇವೆ, ಪ್ರತಿ ಜೀವಿಯಲ್ಲೂ ದೇವರನ್ನು ಕಂಡು ಸೇವೆ ಮಾಡುವುದು ಮುಂತಾದ ಗಹನವಾದ ವಿಷಯಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದರು. ಸ್ಲೈಡ್ 90. ನ್ಯೂಯಾರ್ಕ್ನಲ್ಲಿ ಅವರು ವೇದಾಂತ ಸೊಸೈಟಿ-ಯನ್ನು ಸ್ಥಾಪಿಸಿದರು. ಇದು ಪಾಶ್ಚಾತ್ಯ ಜಗತ್ತಿಗೆ ಭಾರತೀಯ ತತ್ವಜ್ಞಾನದ ಶಾಶ್ವತ ದೀಕ್ಷೆಯನ್ನು ನೀಡಿತು. ಇದು ನಿಜಕ್ಕೂ ಒಂದು ರೋಮಾಂಚನಕಾರಿ ಘಟ್ಟವಾಗಿತ್ತು. ಸ್ಲೈಡ್ 91. ನ್ಯೂಯಾರ್ಕ್ ಪ್ರವಾಸದ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ಮತ್ತು ಮಹಾನ್ ವಿಜ್ಞಾನಿ ನಿಕೋಲಾ ಟೆಸ್ಲಾ ಅವರ ನಡುವೆ ಐತಿಹಾಸಿಕ ಭೇಟಿ ನಡೆಯಿತು. ಶಕ್ತಿ, ಎನರ್ಜಿ, ಪ್ರಜ್ಞೆ, ಕಾನ್ಷಸ್ನೆಸ್, ವಿಜ್ಞಾನ ಮತ್ತು ವೇದಾಂತದಂತಹ ಆಳವಾದ ವಿಷಯಗಳ ಬಗ್ಗೆ ಇಬ್ಬರ ನಡುವೆ ಅದ್ಭುತ ಚರ್ಚೆ ನಡೆಯಿತು. ಸ್ವಾಮೀಜಿಯವರ ಅದ್ವೈತ ವೇದಾಂತ ಮತ್ತು ವಿಶ್ವಶಕ್ತಿಯ ಪರಿಕಲ್ಪನೆಯನ್ನು ಕೇಳಿ ಟೆಸ್ಲಾ ಮಂತ್ರಮುಗ್ಧರಾದರು. ಅವರು ಉದ್ಗರಿಸಿದರು, ವಿವೇಕಾನಂದರನ್ನು ಭೇಟಿಯಾದಾಗ ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ ಎರಡೂ ಒಂದೇ ಸತ್ಯದ ಎರಡು ವಿಭಿನ್ನ ಸ್ವರಗಳೆಂದು ನನಗೆ ಅನಿಸಿತು. ಪೂರ್ವದ ಜ್ಞಾನ ಮತ್ತು ಪಶ್ಚಿಮದ ವಿಜ್ಞಾನ ಕೈಜೋಡಿಸಿ ನಡೆದಾಗ ಮಾತ್ರ ಮಾನವಕುಲದ ಹಾದಿ ನಿಜವಾಗಿಯೂ ಬೆಳಗುತ್ತದೆ. ಸ್ಲೈಡ್ 92. ಇದೇ ಅವಧಿಯಲ್ಲಿ ಸ್ವಾಮೀಜಿಯವರು ಅಂದಿನ ದೊಡ್ಡ ಉದ್ಯಮಿ ಜಾನ್ ಡಿ. ರಾಕ್ಫೆಲ್ಲರ್ ಅವರನ್ನು ಭೇಟಿಯಾದರು. ಸ್ವಾಮೀಜಿಯವರಿಗೆ ಒಂದು ಮಾರ್ಮಿಕ ಮಾತು ಹೇಳಿದರು, ಗಳಿಸಿದ ಸಂಪತ್ತಿನ ನಿಜವಾದ ಮೌಲ್ಯವು ಅದು ಸಮಾಜದ ಕಲ್ಯಾಣಕ್ಕಾಗಿ ಬಳಕೆಯಾದಾಗ ಮಾತ್ರ ಹೆಚ್ಚಾಗುತ್ತದೆ. ಸಂಪತ್ತನ್ನು ಜನಸೇವೆಯ ಸಾಧನವೆಂದು ಭಾವಿಸುವವರ ಮೇಲೆ ಮಾತ್ರ ದೇವರ ಅನುಗ್ರಹವಿರುತ್ತದೆ. ಈ ಮಾತುಗಳು ರಾಕ್ಫೆಲ್ಲರ್ ಅವರ ಹೃದಯವನ್ನು ಎಷ್ಟು ಸ್ಪರ್ಶಿಸಿತೆಂದರೆ, ಮಕ್ಕಳೇ, ಆನಂತರ ಅವರು ಜಗತ್ತಿನ ಅತಿದೊಡ್ಡ ದಾನಿಯಾಗಿ ಹೇಗೆ ಬದಲಾದರು ಎಂಬುದು ನಮಗೆಲ್ಲ ತಿಳಿದೇ ಇದೆ. ಸ್ಲೈಡ್ 93. ತಮ್ಮ ಉದಾತ್ತ ಚಿಂತನೆಗಳ ದೀಪ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಹೊತ್ತು
ಸ್ವಾಮಿ ವಿವೇಕಾನಂದರು ಈಗ ಯುರೋಪ್ನ ಜ್ಞಾನದ ಕೇಂದ್ರಬಿಂದುವಾದ ಲಂಡನ್ ತಲುಪಿದರು. ಸ್ಲೈಡ್ 94. ಲಂಡನ್ನಲ್ಲಿ ಅವರು ಐರ್ಲೆಂಡ್ ಮೂಲದ ಮಾರ್ಗರೇಟ್ ಎಲಿಜಬೆತ್ ನೋಬಲ್ ಅವರನ್ನು ಭೇಟಿಯಾದರು. ಸ್ವಾಮೀಜಿಯವರ ವಾಕ್ಚಾತುರ್ಯ ಮತ್ತು ಪ್ರಖರ ವಿಚಾರಗಳಿಂದ ಆಕೆಯ ಹೃದಯವು ಜಾಗೃತವಾಯಿತು. ಆಕೆಯ ಜೀವನಕ್ಕೆ ಒಂದು ಹೊಸ ಗುರಿ ಮತ್ತು ಹೊಸ ದಿವ್ಯ ದಿಕ್ಕು ಸಿಕ್ಕಂತಾಯಿತು. ಸ್ಲೈಡ್ 95. ಭಾರತಕ್ಕೆ ಬಂದ ಮೇಲೆ ಸ್ವಾಮೀಜಿಯವರು ಮಾರ್ಗರೇಟ್ಗೆ ಬ್ರಹ್ಮಚರ್ಯದ ದೀಕ್ಷೆ ನೀಡಿ, ಸಿಸ್ಟರ್ ನಿವೇದಿತಾ ಎಂದು ನಾಮಕರಣ ಮಾಡಿದರು. ನಿವೇದಿತಾ ಅವರು ಭಾರತದ ಸೇವೆ, ಶಿಕ್ಷಣ ಮತ್ತು ಸ್ವಾತಂತ್ರ್ಯ ಚಳುವಳಿಯ ಹೋರಾಟದಲ್ಲಿ ತಮ್ಮ ಇಡೀ ಜೀವನವನ್ನೇ ನಿಸ್ವಾರ್ಥವಾಗಿ ಸಮರ್ಪಿಸಿಕೊಂಡರು. ಸ್ಲೈಡ್ 96. ಇಂಗ್ಲೆಂಡ್ನಲ್ಲಿ ಸ್ವಾಮೀಜಿಯವರು ಆಕ್ಸ್ಫರ್ಡ್ನ ಪ್ರಸಿದ್ಧ ವಿದ್ವಾಂಸ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅವರನ್ನು ಭೇಟಿಯಾದರು. ಅವರು ಭಾರತೀಯ ತತ್ವಜ್ಞಾನ ಮತ್ತು ಶ್ರೀರಾಮಕೃಷ್ಣ ಪರಮಹಂಸರ ಜೀವನ ದರ್ಶನದ ದೊಡ್ಡ ಅಭಿಮಾನಿಯಾಗಿದ್ದರು. ಸ್ಲೈಡ್ 97. ಲಂಡನ್ ಮತ್ತು ಪ್ಯಾರಿಸ್ ಪ್ರವಾಸದ ಅವಧಿಯಲ್ಲಿ ಸ್ವಾಮೀಜಿಯವರು ಅನೇಕ ಕಡೆ ಉಪನ್ಯಾಸಗಳನ್ನು ನೀಡಿದರು. ಅವರ ಈ ಪ್ರತಿ ಭಾಷಣವು ನಿದ್ರಿಸುತ್ತಿದ್ದ ಮನಸ್ಸುಗಳನ್ನು ಬಡಿದೆಬ್ಬಿಸುವ ಪ್ರಖರ ಜ್ಯೋತಿಯಂತಿದ್ದವು. ಸ್ಲೈಡ್ 98. ಸ್ವಾಮೀಜಿಯವರು ತಮ್ಮ ಮಾತೃಭೂಮಿಗೆ ಮರಳಲು ಸಿದ್ಧರಾದಾಗ, ಪಾಶ್ಚಾತ್ಯರು ಅವರನ್ನು ಬೀಳ್ಕೊಡಲು ಹಡಗಿನ ಬಳಿ ತಂಡೋಪತಂಡವಾಗಿ ಜಮಾಯಿಸಿದರು. ಅಲ್ಲಿ ಉಳಿದುಕೊಳ್ಳುವಂತೆ ಅವರು ಸ್ವಾಮೀಜಿಯವರನ್ನು ಬಹಳ ಕಳಕಳಿಯಿಂದ ವಿನಂತಿಸಿದರು. ಆಗ ಭಾರತ ಮಾತೆಯ ಈ ನಲ್ಮೆಯ ಪುತ್ರ ದೃಢವಾಗಿ ಹೀಗೆಂದರು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ತಾಯಿ ಮತ್ತು ತಾಯ್ನಾಡು ನನಗೆ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು. ಭಾರತದ ಮಣ್ಣಿನ ಪ್ರತಿಯೊಂದು ಕಣವೂ ನನಗೆ ಪ್ರಾಣಪ್ರಿಯವಾದುದು. ನನ್ನ ದೇಶದ ಮಣ್ಣು ನನ್ನನ್ನು ಕರೆಯುತ್ತಿದೆ, ನಾನು ಮರಳಲೇಬೇಕು. ಸ್ಲೈಡ್ 99. ಅಪಾರ ಪರಿಶ್ರಮದ ನಂತರ 1897 ರಲ್ಲಿ ಸ್ವಾಮೀಜಿಯವರು ಕೊಲಂಬೋಗೆ, ಶ್ರೀಲಂಕಾ ಬಂದು ಇಳಿದರು. ಅಲ್ಲಿಂದ ಹಿಡಿದು ಅಲ್ಮೋರಾದವರೆಗೆ ಅವರು ನೀಡಿದ ಉಪನ್ಯಾಸಗಳು ಭಾರತೀಯರನ್ನು ಎಚ್ಚರಿಸುವ ರಣಕಹಳೆಯಂತಿದ್ದವು. ಈ ಉಪನ್ಯಾಸಗಳ ಸಂಗ್ರಹವೇ ಮುಂದೆ ಕೊಲಂಬೋ ಟು ಅಲ್ಮೋರಾ, ಕೊಲಂಬೋ ಟು ಅಲ್ಮೋರಾ ಎಂಬ ಹೆಸರಿನಿಂದ ವಿಶ್ವವಿಖ್ಯಾತವಾಯಿತು. ಅವರು ವಿಶ್ವವಿಜಯಿ ಸನ್ಯಾಸಿ ಎಂಬ ಗೌರವದೊಂದಿಗೆ ತಮ್ಮ ತಾಯ್ನಾಡಿಗೆ ಮರಳಿದರು. ಸ್ಲೈಡ್ 100. ಸ್ವಾಮೀಜಿ ಭಾರತಕ್ಕೆ ಬಂದಾಗ ಇಡೀ ದೇಶವೇ ಹಬ್ಬದ ಸಂಭ್ರಮದಲ್ಲಿ ಮುಳುಗಿತು. ಅವರಿಗೆ ಹೋದಲ್ಲೆಲ್ಲ ವರ್ಣನಾತೀತ ಸ್ವಾಗತ ದೊರೆಯಿತು. ಜನರ ಕೃತಜ್ಞತಾ ಭಾವ ಎಷ್ಟಿತ್ತೆಂದರೆ, ಕೆಲವು ಕಡೆ ಸ್ವತಃ ರಾಜರು ಮತ್ತು ಸಾಮಾನ್ಯ ಜನರು ಸ್ವಾಮೀಜಿಯವರ ಸಾರೋಟಿಗೆ ಕಟ್ಟಿದ್ದ ಕುದುರೆಗಳನ್ನು ಬಿಚ್ಚಿ, ತಾವೇ ಸ್ವತಃ ಆ ಸಾರೋಟನ್ನು ಎಳೆದು ಜೈಘೋಷ ಹಾಕಿದರು. ಒಬ್ಬ ಸನ್ಯಾಸಿಗೆ ಸಿಕ್ಕ ನಿಜವಾದ ರಾಜಮರ್ಯಾದೆ ಇದಾಗಿತ್ತು. ಸ್ಲೈಡ್ 101. ಮದ್ರಾಸ್ನ ಸಮುದ್ರತೀರದಲ್ಲಿ ಸ್ವಾಮೀಜಿಯವರು ತಂಗಿದ್ದ ಈ ಭವ್ಯ ಕಟ್ಟಡವು ಇಂದು ಒಂದು ಪವಿತ್ರ ಸ್ಮಾರಕವಾಗಿದೆ. ಇಂದಿಗೂ ಈ ಕಟ್ಟಡದ ಗೋಡೆಗಳಿಂದ ಸ್ವಾಮೀಜಿಯವರ ಪ್ರಖರ ವಿಚಾರಗಳ ಪ್ರತಿಧ್ವನಿ ಕೇಳಿಬರುತ್ತದೆಯೇನೋ ಎಂಬ ಅನುಭವವಾಗುತ್ತದೆ. ಇಂದು ವಿವೇಕಾನಂದ ಹೌಸ್ ಎಂದು ಕರೆಯಲ್ಪಡುವ ಈ ತಾಣವು ವಿಶ್ವದಾದ್ಯಂತ ಇರುವ ಭಕ್ತರಿಗೆ ಸ್ಫೂರ್ತಿಯ ಸೆಲೆಯಾಗಿದೆ. ಸ್ಲೈಡ್ 102. ಕೋಲ್ಕತ್ತಾದ ಮಣ್ಣಿನಲ್ಲಿ ಕಾಲಿಡುತ್ತಿದ್ದಂತೆ ಜನಸಾಗರವೇ ಹರಿದುಬಂದಿತು. ಆದರೆ ಸ್ವಾಮೀಜಿಯವರ ಹೃದಯ ಮಾತ್ರ ತನ್ನ ತಾಯಿಯನ್ನು ಭೇಟಿಯಾಗಲು ಹಾತೊರೆಯುತ್ತಿತ್ತು. ತಾಯಿ ಭುವನೇಶ್ವರಿ ದೇವಿ ಮತ್ತು ಸ್ವಾಮೀಜಿಯವರ ಆ ಭೇಟಿ ಅತ್ಯಂತ ಭಾವುಕವಾಗಿತ್ತು. ಇಡೀ ಜಗತ್ತನ್ನೇ ಗೆದ್ದು ಬಂದ ಮಗನನ್ನು ಕಂಡ ತಾಯಿಯ ಆನಂದಕ್ಕೆ ಪಾರವೇ ಇರಲಿಲ್ಲ. ಸ್ಲೈಡ್ 103. ಮೊದಲನೇ ಮೇ 1897 ರಂದು ಸ್ವಾಮೀಜಿಯವರು ರಾಮಕೃಷ್ಣ ಮಿಷನ್ ಮತ್ತು ರಾಮಕೃಷ್ಣ ಮಠ ಎಂಬ ಜ್ಞಾನದ ಆಲದ ಮರದ ಬೀಜವನ್ನು ಬಿತ್ತಿದರು. ಶಿವಭಾವಿ ಜೀವಸೇವಾ, ಜೀವಿಗಳನ್ನು ಶಿವನೆಂದು ಭಾವಿಸಿ ಸೇವೆ ಮಾಡುವುದು ಮತ್ತು ಕರ್ಮಯೋಗದ ಅಡಿಪಾಯದ ಮೇಲೆ ನಿಂತಿರುವ ಈ ಸಂಸ್ಥೆಯು ಇಂದು ಜಗತ್ತಿಗೆ ಮಾದರಿಯಾಗಿದೆ. ಶಿಕ್ಷಣ, ಆರೋಗ್ಯ, ವಿಪತ್ತು ಪರಿಹಾರ ಮತ್ತು ವ್ಯಕ್ತಿತ್ವ ನಿರ್ಮಾಣದಂತಹ ಅಸಂಖ್ಯಾತ ಚಟುವಟಿಕೆಗಳು ಇಂದಿಗೂ ನಿರಂತರವಾಗಿ ಈ ಮಿಷನ್ ಮೂಲಕ ಸಾಗಿವೆ. ಸ್ಲೈಡ್ 104. ರಾಷ್ಟ್ರ ನಿರ್ಮಾಣದ ಕಾರ್ಯಗಳ ಒತ್ತಡದ ನಡುವೆ ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ಸ್ವಾಮೀಜಿಯವರು ಮತ್ತೆ ಹಿಮಾಲಯದತ್ತ ಮುಖ ಮಾಡಿದರು. ಕಾಶ್ಮೀರ, ಅಲ್ಮೋರಾ ಮತ್ತು ನೈನಿತಾಲ್ನ ಶಾಂತ ಪ್ರಕೃತಿಯಲ್ಲಿ ಅವರು ಕೆಲವು ದಿನಗಳನ್ನು ಕಳೆದರು. ನೀಲ ಆಕಾಶ ಮತ್ತು ಎತ್ತರದ ಶಿಖರಗಳ ಸಾನ್ನಿಧ್ಯದಲ್ಲಿ ಅವರು ತಮ್ಮ ಮನಸ್ಸನ್ನು ಮತ್ತೆ ಗಾಢ ಧ್ಯಾನ ಮತ್ತು ಚಿಂತನೆಯಲ್ಲಿ ತೊಡಗಿಸಿದರು. ಸ್ಲೈಡ್ 105. 1897 ಮತ್ತು 1898 ರ ಅವಧಿಯಲ್ಲಿ ಸ್ವಾಮೀಜಿಯವರು ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸಿದರು.
ಭೂಲೋಕದ ಸ್ವರ್ಗವೆನಿಸಿದ ಕಾಶ್ಮೀರದ ಪ್ರಕೃತಿಯ ನಡುವೆ ಸಂಚರಿಸುವಾಗ ಅವರಿಗೆ ಪ್ರಕೃತಿಯ ಪ್ರತಿ ಕಣದಲ್ಲೂ ದೈವಿಕ ಅಂಶದ ಸಾಕ್ಷಾತ್ಕಾರವಾಯಿತು. ಇದು ಕೇವಲ ಪ್ರವಾಸವಾಗಿರಲಿಲ್ಲ, ಬದಲಾಗಿ ಒಂದು ದಿವ್ಯ ಆಧ್ಯಾತ್ಮಿಕ ಅನುಭವವಾಗಿತ್ತು. ಸ್ಲೈಡ್ 106. ಈ ಪವಿತ್ರ ಯಾತ್ರೆಯಲ್ಲಿ ಸ್ವಾಮೀಜಿಯವರು ಖೀರ್ ಭವಾನಿ ಅಮ್ಮನವರ ದರ್ಶನ ಪಡೆದರು ಮತ್ತು ಅಮರನಾಥದ ಪವಿತ್ರ ಗುಹೆಯಲ್ಲಿ ಹಿಮಲಿಂಗವನ್ನು ಸಂದರ್ಶಿಸಿದರು. ಮಂಜಿನಿಂದ ಆವೃತವಾದ ಆ ಗುಹೆಯಲ್ಲಿ ಸ್ವಾಮೀಜಿಯವರಿಗೆ ಅತ್ಯಂತ ಗಹನವಾದ ಆಧ್ಯಾತ್ಮಿಕ ಅನುಭವಗಳಾದವು. ಸ್ಲೈಡ್ 107. ಮಕ್ಕಳೇ, ಇಲ್ಲಿ ನೋಡಿ, ಇದು ಸ್ವಾಮಿ ವಿವೇಕಾನಂದರ ಅಸಲಿ ಹಸ್ತಾಕ್ಷರ, ಒರಿಜಿನಲ್ ಹ್ಯಾಂಡ್ರೈಟಿಂಗ್. ಇವು ಕೇವಲ ಅಕ್ಷರಗಳಲ್ಲ, ಇತಿಹಾಸದ ಜೀವಂತ ಸಾಕ್ಷಿಗಳು. ಅವರ ಕೈಬರಹದಲ್ಲಿರುವ ಸ್ಪಷ್ಟತೆಯು ಅವರ ಮನಸ್ಸಿನಲ್ಲಿದ್ದ ವಿಚಾರಗಳ ಆಳ ಮತ್ತು ದೃಢತೆಯನ್ನು ತೋರಿಸುತ್ತದೆ. ಸ್ಲೈಡ್ 108. 9ನೇ ಡಿಸೆಂಬರ್ 1898 ರಂದು ಸ್ವಾಮೀಜಿಯವರು ಗಂಗಾ ನದಿಯ ದಡದಲ್ಲಿ ಬೇಲೂರು ಮಠವನ್ನು ಸ್ಥಾಪಿಸಿದರು. ಈ ಮಠವು ಕೇವಲ ಸನ್ಯಾಸಿಗಳ ತಂಗುದಾಣವಲ್ಲ, ಬದಲಾಗಿ ವೇದಾಂತ ಮತ್ತು ಯೋಗವನ್ನು ಪ್ರಾಯೋಗಿಕವಾಗಿ ಬದುಕುವ ಒಂದು ಜೀವಂತ ಕೇಂದ್ರ. ಇಂದಿಗೂ ಇಲ್ಲಿಗೆ ಬರುವ ಪ್ರತಿಯೊಬ್ಬರಿಗೂ ಒಂದು ಅಲೌಕಿಕ ಶಾಂತಿ ಸಿಗುತ್ತದೆ. ಸ್ಲೈಡ್ 109. ಈ ಚಿತ್ರದಲ್ಲಿರುವುದು ಸ್ವಾಮೀಜಿಯವರ ಮಹಾನ್ ಶಿಷ್ಯರ ಸಮೂಹ. ಸ್ವಾಮೀಜಿಯವರ ನಂತರ ಅವರ ವಿಚಾರಧಾರೆಯ ಜ್ಯೋತಿಯನ್ನು ಜಗತ್ತಿನಾದ್ಯಂತ ಪಸರಿಸಿದ ವೀರರು ಇವರು. ಇವರೆಲ್ಲರೂ ತಮ್ಮ ಜೀವನವನ್ನು ಗುರುವಿನ ಪಾದಗಳಿಗೆ ಮತ್ತು ಜನಸೇವೆಗೆ ಸಮರ್ಪಿಸಿದವರು. ಸ್ಲೈಡ್ 110. ಒಮ್ಮೆ ಒಬ್ಬ ವ್ಯಕ್ತಿ ಸ್ವಾಮೀಜಿಯವರ ಬಳಿ ಬಂದು, ಸ್ವಾಮೀಜಿ, ನನ್ನ ಗುರಿಗಳು ನಿಶ್ಚಯವಾಗಿವೆ, ಆದರೆ ಅವು ಈಡೇರುತ್ತಿಲ್ಲ ಎಂದು ಅಳಲು ತೋಡಿಕೊಂಡನು. ಸ್ವಾಮೀಜಿ ಅವನಿಗೆ, ಮೊದಲು ನನ್ನ ಈ ನಾಯಿಯನ್ನು ಸ್ವಲ್ಪ ದೂರ ಕರೆದುಕೊಂಡು ಹೋಗಿ ಬಾ ಎಂದರು. ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿ ಹಿಂತಿರುಗಿದನು. ಅವನಿಗೆ ಸುಸ್ತಾಗಿರಲಿಲ್ಲ, ಆದರೆ ನಾಯಿ ಮಾತ್ರ ವಿಪರೀತ ಏದುಸಿರು ಬಿಡುತ್ತಿತ್ತು. ಸ್ವಾಮೀಜಿ ಕಾರಣ ಕೇಳಿದಾಗ ಆ ವ್ಯಕ್ತಿ ಹೇಳಿದನು, ನಾನು ಒಂದೇ ದಿಕ್ಕಿನಲ್ಲಿ ನೇರವಾಗಿ ನಡೆಯುತ್ತಿದ್ದೆ, ಆದರೆ ಈ ನಾಯಿ ಮಾತ್ರ ಅಕ್ಕಪಕ್ಕ ನೋಡುತ್ತಾ, ಇಲ್ಲಿಂದ ಅಲ್ಲಿಗೆ ಓಡುತ್ತಾ ಸುಸ್ತಾಗಿದೆ. ಆಗ ಸ್ವಾಮೀಜಿ ನಗುತ್ತಾ ಹೇಳಿದರು, ಇದೇ ಜೀವನದ ಸತ್ಯ. ಯಾರು ಗುರಿಯತ್ತ ನೇರವಾಗಿ ಸಾಗುತ್ತಾರೋ ಅವರು ಸುಸ್ತಾಗುವುದಿಲ್ಲ. ಆದರೆ ಯಾರ ಗಮನ ಅಕ್ಕಪಕ್ಕ ಚದುರುತ್ತದೋ ಅವರ ಶಕ್ತಿ ಪೋಲಾಗುತ್ತದೆ ಮತ್ತು ಅವರು ಬೇಗನೆ ಸುಸ್ತಾಗುತ್ತಾರೆ. ಮಕ್ಕಳೇ, ನಾವು ಕೂಡ ನಮ್ಮ ಗುರಿಯ ಮೇಲೆ ಏಕಾಗ್ರತೆ ವಹಿಸಿದರೆ ಯಶಸ್ಸು ಖಂಡಿತ ನಮಗೆ ಸಿಗುತ್ತದೆ. ಸ್ಲೈಡ್ 111. ಕೋಲ್ಕತ್ತಾದಲ್ಲಿ ಪ್ಲೇಗ್ ಎಂಬ ಮಹಾಮಾರಿ ಹರಡಿದಾಗ ಸ್ವಾಮೀಜಿಯವರ ಪ್ರಿಯ ಶಿಷ್ಯೆ ಸೋದರಿ ನಿವೇದಿತಾ ಅವರು ಸಾವಿನ ಭಯವನ್ನೂ ಮರೆತು ರೋಗಿಗಳ ಸೇವೆಗೆ ಧಾವಿಸಿದರು. ಭಾರತದ ಮೇಲಿದ್ದ ಅವರ ಅಪಾರ ಪ್ರೀತಿ ಮತ್ತು ನಿಸ್ವಾರ್ಥ ಸೇವಾ ಮನೋಭಾವವು ಇಂದಿಗೂ ಮಾನವಕುಲಕ್ಕೆ ದಾರಿದೀಪವಾಗಿದೆ. ಅವರು ತಮ್ಮ ಇಡೀ ಜೀವನವನ್ನು ಭಾರತಾಂಬೆಯ ಪಾದಗಳಿಗೆ ಅರ್ಪಿಸಿದರು. ಅಲ್ಲದೆ ಅವರು ಕೋಲ್ಕತ್ತಾದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಒಂದು ಶಾಲೆಯನ್ನು ಸಹ ಸ್ಥಾಪಿಸಿದರು. ಸ್ಲೈಡ್ 112. 1899 ರಲ್ಲಿ ಸ್ವಾಮಿ ವಿವೇಕಾನಂದರು ಎರಡನೇ ಬಾರಿಗೆ ಅಮೆರಿಕ ಮತ್ತು ಯುರೋಪ್ ಪ್ರವಾಸ ಕೈಗೊಂಡರು. ಮತ್ತೊಮ್ಮೆ 7 ಸಮುದ್ರಗಳನ್ನು ದಾಟಿ ಭಾರತದ ಜ್ಞಾನದ ಪತಾಕೆಯನ್ನು ಹಾರಿಸಲು ಹೊರಟರು. ಕೋಲ್ಕತ್ತಾದಿಂದ ಲಂಡನ್, ನಂತರ ನ್ಯೂಯಾರ್ಕ್, ಲಾಸ್ ಏಂಜಲೀಸ್, ಪಸಡೇನಾ, ಸ್ಯಾನ್ ಫ್ರಾನ್ಸಿಸ್ಕೋ, ಓಕ್ಲ್ಯಾಂಡ್, ಚಿಕಾಗೋ, ಡೆಟ್ರಾಯಿಟ್, ಪ್ಯಾರಿಸ್, ಇಸ್ತಾಂಬುಲ್, ಅಥೆನ್ಸ್ ಮತ್ತು ಕೈರೋ ಸೇರಿದಂತೆ ಅನೇಕ ಪ್ರಮುಖ ನಗರಗಳಿಗೆ ಅವರು ಭೇಟಿ ನೀಡಿದರು. ಸ್ಲೈಡ್ 113. ಕ್ಯಾಲಿಫೋರ್ನಿಯಾದ ವಿವಿಧ ನಗರಗಳಲ್ಲಿ ಸ್ವಾಮೀಜಿಯವರು ನೀಡಿದ ಉಪನ್ಯಾಸಗಳು ಜ್ಞಾನೋದಯದ ಹೊಸ ಮುಂಜಾವಿನಂತಿದ್ದವು. ಇಲ್ಲಿ ಅವರು ಅನೇಕ ಪ್ರತಿಭಾವಂತ ಶಿಷ್ಯರನ್ನು ರೂಪಿಸಿದರು ಮತ್ತು ಪಾಶ್ಚಾತ್ಯರಿಗೆ ಭಾರತೀಯ ವೇದಾಂತದ ಸಾರವನ್ನು ಮನವರಿಕೆ ಮಾಡಿಕೊಟ್ಟರು. ಸ್ಲೈಡ್ 114. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಕ್ಷತ್ರ ಚಿಹ್ನೆ ವೇದಾಂತ ಸೊಸೈಟಿ ನಕ್ಷತ್ರ ಚಿಹ್ನೆಯನ್ನು ಸ್ಥಾಪಿಸುವ ಮೂಲಕ ಸ್ವಾಮೀಜಿಯವರು ಅಮೆರಿಕದ ಮಣ್ಣಿನಲ್ಲಿ ಭಾರತೀಯ ತತ್ವಜ್ಞಾನದ ಬೇರುಗಳನ್ನು ಗಟ್ಟಿಯಾಗಿ ಊರಿದರು. ಸ್ಯಾನ್ ಫ್ರಾನ್ಸಿಸ್ಕೋ, ಓಕ್ಲ್ಯಾಂಡ್ ಮತ್ತು ಅಲ್ಮೇಡಾಗಳಲ್ಲಿ ತಮ್ಮ ಮಿಷನ್ನ ವಿಸ್ತರಣೆಗಾಗಿ ಅವರು ನಿಧಿ ಸಂಗ್ರಹಣೆಯ ಕೆಲಸ ಮಾಡಿದರು. ಈ ಪ್ರದೇಶಗಳಲ್ಲಿ ಸ್ವಾಮೀಜಿಯವರು ಅನೇಕ ಸಾರ್ವಜನಿಕ ಉಪನ್ಯಾಸಗಳನ್ನು ನೀಡಿದರು. ಈ ಉಪನ್ಯಾಸಗಳಿಂದ ಸಂಗ್ರಹವಾದ ಹಣವನ್ನು ಭಾರತದಲ್ಲಿ ಆರಂಭಿಸಲಾಗಿದ್ದ ರಾಮಕೃಷ್ಣ ಮಿಷನ್ ಕೆಲಸಗಳಿಗಾಗಿ ಮತ್ತು ಮುಖ್ಯವಾಗಿ ನಕ್ಷತ್ರ ಚಿಹ್ನೆ, ಬೇಲೂರು ಮಠ ನಕ್ಷತ್ರ ಚಿಹ್ನೆದ ನಿರ್ಮಾಣಕ್ಕಾಗಿ ಕಳುಹಿಸಿಕೊಟ್ಟರು. ಆನಂತರ ಪ್ಯಾರಿಸ್ನಲ್ಲಿ ಅವರು ನೀಡಿದ ವೇದಾಂತದ ಕುರಿತಾದ ಉಪನ್ಯಾಸವು ಇತಿಹಾಸ ಸೃಷ್ಟಿಸಿತು.
ಸ್ಲೈಡ್ 115. ತಮ್ಮ ಈ ಸುದೀರ್ಘ ವಿದೇಶಿ ಪ್ರವಾಸವನ್ನು ಮುಗಿಸಿ ಸ್ವಾಮೀಜಿಯವರು ಶಿಲ್ಲಾಂಗ್ ಮೂಲಕ ತಮ್ಮ ಪ್ರೀತಿಯ ಮಾತೃಭೂಮಿಗೆ ಮರಳಿದರು. ಸ್ಲೈಡ್ 116. ವಿದೇಶಗಳಲ್ಲಿ ಸಿಗುತ್ತಿದ್ದ ಕೀರ್ತಿ ಮತ್ತು ಸಂಪತ್ತನ್ನೆಲ್ಲ ತೊರೆದು ಸ್ವಾಮೀಜಿ ಮರಳಿ ತಮ್ಮ ಬೇಲೂರು ಮಠಕ್ಕೆ ಬಂದರು. ಇಲ್ಲಿ ಅವರು ಮತ್ತೊಮ್ಮೆ ದರಿದ್ರ ನಾರಾಯಣ ಅಂದರೆ ಬಡ ಜನರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಅವರ ಪಾಲಿಗೆ ಸೇವೆಯೇ ನಿಜವಾದ ಸಾಧನೆಯಾಗಿತ್ತು. ಸ್ಲೈಡ್ 117. ಸ್ವಾಮೀಜಿಯವರ ಹೃದಯವು ಕೇವಲ ಮನುಷ್ಯರಿಗಾಗಿ ಮಾತ್ರವಲ್ಲದೆ ಮೂಕ ಪ್ರಾಣಿಗಳಿಗೂ ಕರುಣೆಯಿಂದ ತುಂಬಿತ್ತು. ಅವರು ಬೇಲೂರು ಮಠದಲ್ಲಿ ಹಸುಗಳು, ನಾಯಿಗಳು, ಜಿಂಕೆಗಳು ಮತ್ತು ವಿವಿಧ ಪಕ್ಷಿಗಳನ್ನು ಸಾಕಿದ್ದರು. ಈ ಪ್ರಾಣಿಗಳೊಂದಿಗೆ ಸ್ವಾಮೀಜಿಯವರ ಸಂಬಂಧವು ಅತ್ಯಂತ ಆಪ್ತವಾಗಿತ್ತು, ಅವುಗಳಿಗೆ ಅವರು ಒಬ್ಬ ಆತ್ಮೀಯ ಸ್ನೇಹಿತನಂತಿದ್ದರು. ಸ್ಲೈಡ್ 118. ಜುಲೈ 4, 1902 ಅಂದು ಅತ್ಯಂತ ಶಾಂತವಾದ ದಿನ. ಮುಂಜಾನೆ ಸ್ವಾಮೀಜಿಯವರು ಪೂಜೆ ಸಲ್ಲಿಸಿ 3 ಗಂಟೆಗಳ ಕಾಲ ಧ್ಯಾನ ಮಾಡಿದರು. ಮಧ್ಯಾಹ್ನ ಶಿಷ್ಯರಿಗೆ ಸಂಸ್ಕೃತ ವ್ಯಾಕರಣವನ್ನು ಬೋಧಿಸಿದರು. ಸಂಜೆ ಬೇಲೂರು ಮಠದಲ್ಲಿ ವಿಹರಿಸುತ್ತಾ ತಮ್ಮ ಮಿಷನ್ನ ಭವಿಷ್ಯದ ಬಗ್ಗೆ ಆಲೋಚಿಸಿದರು. ರಾತ್ರಿ ಸುಮಾರು 7 ಗಂಟೆಗೆ ತಮ್ಮ ಕೋಣೆಗೆ ತೆರಳಿ ಧ್ಯಾನಮುದ್ರೆಯಲ್ಲಿ ಕುಳಿತರು. ಪ್ರಶಾಂತ, ನಿಶ್ಚಲ, ಯಾವುದೇ ಶಬ್ದವಿಲ್ಲ, ನೋವಿಲ್ಲ, ಹೋರಾಟವಿಲ್ಲ. ಆ ಮಹಾಯೋಗಿ ಮಹಾಸಮಾಧಿಯಲ್ಲಿ ಲೀನವಾದರು. ಅವರ ಅಂತ್ಯಕ್ರಿಯೆಯು ಬೇಲೂರು ಮಠದ ಪವಿತ್ರ ಭೂಮಿಯಲ್ಲಿ ನಡೆಯಿತು. ಸ್ವಾಮೀಜಿ ಎಲ್ಲಿಗೂ ಹೋಗಿಲ್ಲ. ಅವರು ಇಂದು ನಮ್ಮ ಪ್ರತಿಯೊಂದು ನಿರ್ಭೀತ ಆಲೋಚನೆಯಲ್ಲಿ ಜೀವಂತವಾಗಿದ್ದಾರೆ. ಸ್ಲೈಡ್ 119. ಗಂಗಾ ನದಿಯ ದಡದಲ್ಲಿರುವ ಸ್ವಾಮೀಜಿಯವರ ಭವ್ಯ ಸಮಾಧಿ ಮಂದಿರ ಮತ್ತು ಶ್ರೀರಾಮಕೃಷ್ಣ ಪರಮಹಂಸರ ಮಂದಿರವು ಬೇಲೂರು ಮಠದ ಸೌಂದರ್ಯವನ್ನು ಹೆಚ್ಚಿಸಿವೆ. ಈ ಕಟ್ಟಡವು ಅದ್ಭುತ ವಾಸ್ತುಶಿಲ್ಪಕ್ಕೆ ಮತ್ತು ಸರ್ವಧರ್ಮ ಸಮನ್ವಯಕ್ಕೆ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ. ಸ್ಲೈಡ್ 120. ಕನ್ಯಾಕುಮಾರಿಯ ಯಾವ ಶಿಲೆಯ ಮೇಲೆ ಕುಳಿತು ಸ್ವಾಮೀಜಿಯವರು ಭಾರತದ ಭವಿಷ್ಯಕ್ಕಾಗಿ ಚಿಂತಿಸಿದರೋ ಅಲ್ಲಿ ಇಂದು ನಕ್ಷತ್ರ ಚಿಹ್ನೆ ವಿವೇಕಾನಂದ ಸ್ಮಾರಕ ನಕ್ಷತ್ರ ಚಿಹ್ನೆವು ಹೆಮ್ಮೆಯಿಂದ ತಲೆ ಎತ್ತಿ ನಿಂತಿದೆ. ಶ್ರೀ ಏಕನಾಥ್ ರಾನಡೆಯವರ ಅವಿರತ ಶ್ರಮದಿಂದ ನಿರ್ಮಾಣಗೊಂಡ ಈ ಸ್ಮಾರಕವು ಇಂದಿಗೂ ಕೋಟ್ಯಂತರ ಯುವಕರಿಗೆ ಸ್ಫೂರ್ತಿ ನೀಡುತ್ತಿದೆ. ಸ್ಲೈಡ್ 121. ಜನವರಿ 12 ಸ್ವಾಮೀಜಿಯವರ ಜನ್ಮದಿನ. ಈ ದಿನವನ್ನು ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ. ಸ್ಲೈಡ್ 122. ಚಿಕಾಗೋದಲ್ಲಿ ಸ್ವಾಮೀಜಿಯವರು ಭಾಷಣ ಮಾಡಿದ ದಿನ, ಅಂದರೆ ಸೆಪ್ಟೆಂಬರ್ 11 ಅನ್ನು ವಿಶ್ವ ಭ್ರಾತೃತ್ವ ದಿನ ಎಂದು ಕರೆಯಲಾಗುತ್ತದೆ. ಇಡೀ ಜಗತ್ತನ್ನು ಒಂದು ಕುಟುಂಬ ಎಂದು ಪರಿಗಣಿಸುವ ಅವರ ಈ ಮಹಾನ್ ಸಂದೇಶವು ಇಂದಿಗೂ ಅತ್ಯಂತ ಪ್ರಸ್ತುತವಾಗಿದೆ. ಸ್ವಾಮೀಜಿಯವರ ಅಮೃತವಾಣಿಗಳು. ಸ್ಲೈಡ್ 123 127. ಏಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಆನಂದವು ಅಮೂಲ್ಯವಾದ ನಿಧಿ, ಅದನ್ನು ಕ್ಷುಲ್ಲಕ ವಿಷಯಗಳಿಗಾಗಿ ವ್ಯರ್ಥ ಮಾಡಬೇಡಿ. ಹೋರಾಟವು ಎಷ್ಟು ಕಠಿಣವಾಗಿರುತ್ತದೆಯೋ ಜಯವೂ ಅಷ್ಟೇ ಭವ್ಯವಾಗಿರುತ್ತದೆ. ನೀವು ಕಾರ್ಯನಿರತರಾಗಿದ್ದಾಗ ಬ್ಯುಸಿ ಎಲ್ಲವೂ ಸುಲಭ, ಆದರೆ ನೀವು ಸೋಮಾರಿಗಳಾದಾಗ ಯಾವುದೂ ಸುಲಭವಲ್ಲ. ಸಂಪತ್ತಿಗಿಂತ ಜ್ಞಾನವೇ ಶ್ರೇಷ್ಠವಾದುದು. ನೀವು ಸಂಪತ್ತನ್ನು ರಕ್ಷಿಸಬೇಕಾಗುತ್ತದೆ, ಆದರೆ ಜ್ಞಾನವು ನಿಮ್ಮನ್ನು ರಕ್ಷಿಸುತ್ತದೆ. ಸ್ಲೈಡ್ 128. ಸ್ವಾಮಿ ವಿವೇಕಾನಂದರು ನಮಗೆ ಬದುಕಿನ ಹೊಸ ದೃಷ್ಟಿಕೋನವನ್ನು ನೀಡಿದ್ದಾರೆ. ಅವರ ಈ ಸ್ಫೂರ್ತಿದಾಯಕ ಜೀವನ ಯಾತ್ರೆಯನ್ನು ಇಷ್ಟು ಏಕಾಗ್ರತೆ ಮತ್ತು ಶಾಂತಿಯಿಂದ ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಹೃದಯಾಳದ ಧನ್ಯವಾದಗಳು. ಕೊನೆಯದಾಗಿ ಅವರ ಈ ಕಿವಿಮಾತುಗಳನ್ನು ನೆನಪಿಡಿ. ನಿರ್ಭಯರಾಗಿರಿ, ಸವಾಲುಗಳು ಯಶಸ್ಸಿನತ್ತ ಸಾಗುವ ಮೆಟ್ಟಿಲುಗಳು. ಗೌರವಿಸಿ, ಜ್ಞಾನ, ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಗೌರವಿಸಿ, ಅವು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಪರಹಿತಕ್ಕಾಗಿ ಬದುಕಿ, ಕೇವಲ ನಿಮಗಾಗಿ ಬದುಕಬೇಡಿ, ಇತರರ ಮತ್ತು ರಾಷ್ಟ್ರದ ಏಳಿಗೆಗಾಗಿ ಶ್ರಮಿಸಿ.